Namaste dear students. So let us start the new lesson of 2nd PU English today. So it is Everything I Need to Know I Learned in the Forest by Vandana Shiva. So this present essay contains two articles. There are two parts. So that is what we are going to discuss in this today's video. Okay. See, everything I need to know I learned in the forest. Vandana Shiva ಅವರು ಬರೆದಿರತಕ್ಕಂಥ ಈ ಎಸ್ಸೆನಲ್ಲಿ ಎರಡು ಪಾರ್ಟ್ ಇದೆ. ಅರ್ಥ ಆಗ್ತಿದೆಯಾ? ಸೊ ಆ ಎರಡು ಪಾರ್ಟಲ್ಲಿ ಮೊದಲನೇ ಪಾರ್ಟನ್ನು ಈ ವಿಡಿಯೋದಲ್ಲಿ ನಾವು ಇವತ್ತು ಕಲಿತೀವಿ. ಅರ್ಥ ಆಯ್ತಾ? ಸೊ ಬಿಫೋರ್ ವಿ ಗೆಟ್ ಇನ್ ಟು ದ ಲೆಸನ್ ಲೆಟ್ ಅಸ್ ನೋ ಫ್ಯೂ ಇನ್ಫಾರ್ಮೇಷನ್ ಅಬೌಟ್ ದ ಆಥರೆಸ್, ದಟ್ ಮೀನ್ಸ್ ದ ರೈಟರ್ ಆಫ್ ದಿಸ್ essay, Vandana Shiva. Vandana Shiva is a world renowned environmentalist and a thinker. ಪ್ರಕೃತಿವಾದಿ ಹಾಗೂ ಚಿಂತಕರಾಗಿರ್ತಾರೆ. ಸೊ ಅಂಡ್ ಶಿ ವಾಸ್ ಬಾರ್ನ್ ಇನ್ ಇಂಡಿಯಾ ಇನ್ 1952. And she became the director of the Research Foundation of Science, Technology and Ecology. And her major works, that means major books that she has written or the articles she has written are like this: Staying Alive, Women, Ecology and Development; Soil Not Oil, Climate Change; Peak Oil and Food Insecurity. And the next one is Earth, Democracy, Justice, Sustainability and Peace. So these are the major works which have been written by Vandana Shiva. So let us move on to her achievements, that means the awards that she has received. She won the Alternative Nobel Peace Prize, and in 2010 she was awarded the Sydney Peace Prize for her commitment to social justice. Okay, and also she was well known for that she has founded Navdanya Farm, so where it can give the demonstrations and training for the farmers about the biodiversity and biodiversity based living economies. So that is what we will learn in the next part. Okay, so let us move on to the next slide. So here ಇಲ್ಲಿ ಏನು ಕಲಿತೀವಿ ಅಂತ ಹೇಳಿದ್ರೆ ಅಬೌಟ್ ದ ಎಸ್ಸೆ. ಈ ಇಡೀ ಎಸ್ಸೆನಲ್ಲಿ ಎಷ್ಟು ಪಾರ್ಟ್ ಇದೆ, ಆ ಎರಡೂ ಪಾರ್ಟಲ್ಲಿ ಏನಿದೆ, ಎರಡು ಪಾರ್ಟ್ ಇದೆ ಅಂತ ನಾನು ನಿಮ್ಗೆ ಹೇಳಿದೆ ಅಲ್ವಾ, ಆ ಎರಡು ಪಾರ್ಟಲ್ಲಿ ಏನಿದೆ. ಓಕೆ, ಆ ಎರಡು ಪಾರ್ಟಲ್ಲಿ ನಾವು ಏನೆಲ್ಲ ಕಲಿತೀವಿ, ಇವತ್ತಿನ ವಿಡಿಯೋದಲ್ಲಿ ಏನು ಕಲಿತೀವಿ ಅನ್ನೋದ್ರ ಬಗ್ಗೆ ಇಲ್ಲಿ ಒಂದು ಇಂಟ್ರೊಡಕ್ಷನ್ ಅನ್ನು ತಗೊಳ್ಳೋಣ. ಓಕೆ, ದ ಫಸ್ಟ್ ಪಾರ್ಟ್ ಆಫ್ ದ ಲೆಸನ್ ಟೈಟಲ್ಡ್ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ಡ್ ಇನ್ ದ ಫಾರೆಸ್ಟ್. ಸೊ ಇದು ಮೊದಲನೇದು. ಎರಡನೇದೇನಪ್ಪ ಅಂತ ಹೇಳಿದ್ರೆ ರೈಟ್ಸ್ ಆಫ್ ನೇಚರ್ ಆನ್ ದ ಗ್ಲೋಬಲ್ ಸ್ಟೇಜ್, ಅಂದರೆ ಜಾಗತಿಕ ಮಟ್ಟದಲ್ಲಿ ಪ್ರಕೃತಿಯ ಹಕ್ಕುಗಳು ಅಂತ ಹೇಳಿ. ಸೊ ಅದನ್ನು ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಕಲಿತೀವಿ. ಇವತ್ತಿನ ವಿಡಿಯೋದಲ್ಲಿ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ಡ್ ಇನ್ ದ ಫಾರೆಸ್ಟ್. ಇವತ್ತಿನ ವಿಡಿಯೋದಲ್ಲಿ ಏನೇನು ಕಲಿತೀವಿ ಅಂತ ನಾನು ನೆಕ್ಸ್ಟ್ ಸ್ಲೈಡಲ್ಲಿ ಹೇಳ್ತೀನಿ. ಸೊ ಈಗ ಮೊದಲನೇ ಪಾರ್ಟ್ ಇದನ್ನು ಎಲ್ಲಿಂದ ತೊಗೊಂಡಿದ್ದಾರೆ ಅಂತ ಹೇಳಿದ್ರೆ, ಸೊ ವಿಚ್ ವಾಸ್ ಪಬ್ಲಿಷ್ಡ್ ಇನ್ ದ ವಿಂಟರ್ ಇಶ್ಯೂ ಅನ್ನೋದು ಅದೊಂದು ಪಾರ್ಟು ಯಾವುದರಲ್ಲಿ ಎಸ್ ಮ್ಯಾಗ್ಝಿನ್ನಲ್ಲಿ. ಓಕೆ, ಅದು 2012 ಅಂದರೆ 2012 ಪಬ್ಲಿಷ್ ಆಗುತ್ತೆ. ಸೊ ಅದರಿಂದ ಇದನ್ನು ಯಾವುದನ್ನು ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ಇನ್ ದ ಫಾರೆಸ್ಟ್ ಅನ್ನೋ ಆರ್ಟಿಕಲನ್ನು ತೊಗೊಂಡಿದ್ದೀವಿ ಲೆಸನ್ಗೆ. ಅರ್ಥ ಆಗ್ತಿದೆಯಾ? ಸೊ ಆ ಎಸ್ ಮ್ಯಾಗ್ಝಿನ್ನಲ್ಲಿ ಈ ಆರ್ಟಿಕಲನ್ನು ಬರೆದಾಗ ಇದರ ಟೈಟಲ್ ಏನಾಗಿತ್ತು, ವಾಟ್ ವುಡ್ ನೇಚರ್ ಡೂ ಅನ್ನೋ ಟೈಟಲ್ನಲ್ಲಿ ಅದು ಪ್ರಿಂಟ್ ಆಗಿರುತ್ತೆ ಎಸ್ ಮ್ಯಾಗ್ಝಿನ್ನಲ್ಲಿ. ಸೊ ಅದೇ ಆರ್ಟಿಕಲ್ ಇವತ್ತು ನಾವು ತೊಗೊಂಡಿರೋದು ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ಡ್ ಇನ್ ದ ಫಾರೆಸ್ಟ್ ಅಂತ. ಸೊ ಫಸ್ಟ್ ಪಾರ್ಟ್ ಬಗ್ಗೆ ಅರ್ಥ ಆಯ್ತಲ್ಲ. ಸೊ ಈ ಫಸ್ಟ್ ಪಾರ್ಟನ್ನೇ ನಾವು ಇವತ್ತಿನ ವಿಡಿಯೋದಲ್ಲಿ ಕಲಿತಾ ಇರೋದು. ಸೆಕೆಂಡ್ ಪಾರ್ಟನ್ನು ಇನ್ನೊಂದು ವಿಡಿಯೋದಲ್ಲಿ ಕಲಿತೀವಿ. ಸೊ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಸೊ ಲೆಟ್ ಅಸ್ ಕಂಟಿನ್ಯೂ. ಸೊ ದ ಸೆಕೆಂಡ್ ಪಾರ್ಟಲ್ಲಿ ಏನಿರುತ್ತೆ ಅನ್ನೋದು ಕೂಡ ನಾವು ನೋಡೋಣ, ನೆಕ್ಸ್ಟ್ ವಿಡಿಯೋದಲ್ಲಿ ಕಲಿಬೇಕಾಗುತ್ತಲ್ಲ. ಹಾಗಾಗಿ ದ ಸೆಕೆಂಡ್ ಪಾರ್ಟ್ ಟೈಟಲ್ಡ್ ರೈಟ್ಸ್ ಆಫ್ ನೇಚರ್ ಆನ್ ದ ಗ್ಲೋಬಲ್ ಸ್ಟೇಜ್, ಅಂದರೆ ಜಾಗತಿಕ ಮಟ್ಟದಲ್ಲಿ ಪ್ರಕೃತಿಯ ಹಕ್ಕುಗಳು ಅಂತ ಹೇಳಿ. ಸೊ ಇದನ್ನ ದಿಸ್ ಹ್ಯಾಸ್ ಬೀನ್ ಟೇಕನ್ ಆ್ಯಂಡ್ ಇಟ್ ವಾಸ್ ಅಡಾಪ್ಟೆಡ್ ಫ್ರಮ್ ಹರ್ ಓನ್ ಆರ್ಟಿಕಲ್ ಫಾರೆಸ್ಟ್ ಆ್ಯಂಡ್ ಫ್ರೀಡಮ್. ಸೊ ವಂದನಾ ಶಿವ ಅವರೇ ಬರೆದಿರ್ತಕ್ಕಂಥ ಫಾರೆಸ್ಟ್ ಆ್ಯಂಡ್ ಫ್ರೀಡಮ್ ಅನ್ನೋ ಆರ್ಟಿಕಲಿಂದ ಸೊ ಈ ಒಂದು ರೈಟ್ಸ್ ಆಫ್ ನೇಚರ್ ಆನ್ ದ ಗ್ಲೋಬಲ್ ಸ್ಟೇಜ್ ಅನ್ನೋ ಒಂದು ಶಾರ್ಟ್ ಆರ್ಟಿಕಲನ್ನು ಈ ಲೆಸನ್ಗೆ ನಾವು ತಗೊಳ್ಳಲಾಗಿದೆ. ಅರ್ಥ ಆಗ್ತಿದೆಯಾ? ಸೊ ಇದನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಕಲಿಯೋಣ. ಸೊ ಇದನ್ನು ನಾವು ಇವತ್ತು ಕಲಿತಾ ಇದ್ದೀವಿ. ಸೊ ಏನೇನು ಕಲಿತೀವಿ ನಾವು ಫಸ್ಟ್ ಪಾರ್ಟ್ ಆಫ್ ದ ಲೆಸನ್ನಲ್ಲಿ? ಸಿ, ಇನ್ ದ ಫಸ್ಟ್ ಪಾರ್ಟ್ ದಿ ಆಥರ್ ಟೆಲ್ಸ್ ಅಸ್ ಹೌ ಶಿ ಲರ್ನ್ ದ ಬೇಸಿಕ್ ಪ್ರಿನ್ಸಿಪಲ್ಸ್, ಅಂದರೆ ಪ್ರಾಥಮಿಕ ತತ್ವಗಳು. ಯಾವುದರ ಪ್ರಾಥಮಿಕ ತತ್ವಗಳು? ಎನ್ವಿರಾನ್ಮೆಂಟಲಿಸಮ್, ಅಂದರೆ ಪ್ರಕೃತಿವಾದದ ಪ್ರಾಥಮಿಕ ತತ್ವಗಳನ್ನು
ವಂದನಾ ಶಿವ ಅವರು ಹೇಗೆ ಕಲ್ತರು, ಯಾರಿಂದ ಕಲ್ತರು, ಎಲ್ಲಿ ಕಲ್ತರು, ಸೊ ಅವರು ಆ ಪ್ರಕೃತಿವಾದದ ಬಗ್ಗೆ ಅಷ್ಟೊಂದು ವಿಷಯಗಳನ್ನ ಕಲೆಕ್ಟ್ ಮಾಡೋದಕ್ಕೆ ಹೇಗೆ ಸಾಧ್ಯ ಆಯಿತು, ಯಾವ ವಿಷಯಗಳು ಅಥವಾ ಯಾವ ಮನುಷ್ಯರು ಆಕೆಗೆ ಇನ್ಫ್ಲುಯೆನ್ಸ್ ಮಾಡಿದ್ರು ಅನ್ನೋದನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ಕಲಿತೀವಿ. ಅಂದರೆ ಫಸ್ಟ್ ಪಾರ್ಟ್ ಆಫ್ ದಿ ಲೆಸನ್. ಓಕೆ, ಸೊ ಫ್ರಮ್ ದ ಅನ್ಎಜುಕೇಟೆಡ್ ವಿಮೆನ್ ಆಫ್ ಗರ್ವಲ್ ಹಿಮಾಲಯ ಅಂದರೆ, ಸೊ ಇಲ್ಲಿ ಒನ್ ಆಫ್ ದ ಎಕ್ಸಾಂಪಲ್ಸ್ ಏನು ಕಲಿತಾಳೆ ಅಂತ ಹೇಳಿದ್ರೆ, ಸೊ ಅನ್ಎಜುಕೇಟೆಡ್ ವಿಮೆನ್ ಆಫ್ ಗರ್ವಾಲ್. ಗರ್ವಾಲ್ ಈಸ್ ಎ ಡಿಸ್ಟಿಕ್ ಇನ್ ಹಿಮಾಲಯನ್ ರೀಜನ್, ಓಕೆ, ಉತ್ತರಾಖಂಡ. ಓಕೆ, ಸೊ ಅದರಲ್ಲಿ ವಿಮೆನ್ ಅಂದರೆ ವೆರಿ ಪುವರ್ ಪೆಸೆಂಟ್ ವುಮೆನ್ ಅಂತ ಹೇಳಿದ್ರೆ ಅಲ್ಲಿ ಬಡತನದಿಂದ ಬಂದಿರುವಂಥವ್ರು ಮತ್ತು ಅವರು ಅಗ್ರಿಕಲ್ಚರ್ ಮೇಲೆ ಭಾಳ ಡಿಪೆಂಡ್ ಆಗಿರ್ತಾರೆ, ಅರ್ಥ ಆಗ್ತಿದೆಯಾ? ಸೊ ಅವರು ನಾರ್ಮಲ್ ಲೈಫನ್ನು ಲೀಡ್ ಮಾಡ್ತಿರುವಂಥ ವುಮೆನ್ಗಳು. ಅದರಲ್ಲೂ ನೋಡಿ ಅನ್ಎಜುಕೇಟೆಡ್ ವುಮೆನ್ನಿಂದ ವಂದನಾ ಶಿವ ಅವರು ಪ್ರಕೃತಿ ಬಗ್ಗೆ ಏನು ಕಲ್ತರು? ಸಮಥಿಂಗ್ ಮಸ್ಟ್ ಬಿ ಇಂಟ್ರೆಸ್ಟಿಂಗ್, ರೈಟ್? ಎಸ್, ಓಕೆ. ಸೊ ಆ್ಯಂಡ್ ಹೌ ಶಿ ಬಿಕೇಮ್ ಅ ಪ್ರೋಆಕ್ಟಿವ್ ಎನ್ವಿರಾನ್ಮೆಂಟಲಿಸ್ಟ್. ಓಕೆ, ಸೊ ಪ್ರಕೃತಿವಾದಿಯಾಗಿ ಹೇಗೆ ಅವರು ಅವ್ರಿಗೆ ಇಂಟ್ರೆಸ್ಟ್ ಬಂತು ಅನ್ನೋದನ್ನು ನಾವು ಮೊದಲನೇ ಪಾರ್ಟಲ್ಲಿ ಕಲಿತೀವಿ. ಎರಡನೇ ಪಾರ್ಟಲ್ಲಿ ಏನು ವಿಷಯಗಳಿದೆ ಅಂತ ಹೇಳಿದ್ರೆ, ಇನ್ ದ ಸೆಕೆಂಡ್ ಪಾರ್ಟ್, ವಾಟ್ ಇಸ್ ದ ಸೆಕೆಂಡ್ ಪಾರ್ಟ್? ಸಿ, ರೈಟ್ಸ್ ಆಫ್ ನೇಚರ್ ಆನ್ ದ ಗ್ಲೋಬಲ್ ಸ್ಟೇಜ್. ಅದರಲ್ಲಿ ಏನು ಕಲಿತೀವಿ ಅಂತ ಹೇಳಿದ್ರೆ, ಇನ್ ದ ಸೆಕೆಂಡ್ ಪಾರ್ಟ್ ಶಿ ಪ್ರೆಸೆಂಟ್ಸ್ ಹೌ ದ ಕಾನ್ಸೆಪ್ಟ್ಸ್ ಆರ್ ದ ಕಾನ್ಸೆಪ್ಟ್ ಆಫ್ ಅರ್ತ್ ಆಸ್ ಅ ಲಿವಿಂಗ್ ಎಂಟಿಟಿ ಟ್ರಾನ್ಸ್ಫಾರ್ಮ್ಡ್ ಟು ಅರ್ತ್ ಆಸ್ ಡೆಡ್ ಮ್ಯಾಟರ್ ಆ್ಯಂಡ್ ಇಟ್ಸ್ ಕಾನ್ಸಿಕ್ವೆನ್ಸಸ್ ಅಂತ ಹೇಳಿದ್ರೆ, ಸೊ ಆ ಸೆಕೆಂಡ್ ಪಾರ್ಟ್ ಆಫ್ ದಿ ಎಸ್ಸೆನಲ್ಲಿ ಇವತ್ತಿನ ಲೆಸನ್ನ ಎರಡನೇ ಭಾಗದಲ್ಲಿ ಏನು ಕಲಿತೀವಿ ಅಂತ ಹೇಳಿದ್ರೆ, ಸೊ ಭೂಮಿ ಒಂದು ಜೀವಂತವಾದದ್ದು. ಓಕೆ, ಭೂಮಿ ತಾಯಿ ಅಂತ ಹೇಳಿ ನಾವು ರೆಫರ್ ಮಾಡ್ತೀವಿ, ತಾಯಿಗೆ ಹೋಲಿಸ್ತೀವಿ ಅಲ್ವಾ? ಸೊ ಅಂದರೆ ಅದು ಕೂಡ ಒಂದು ಜೀವಂತ. ಯಾಕೆ ಜೀವಂತವಾಗಿದೆ? ಓಕೆ, ಭೂಮಿ ಒಂದು ಜೀವಂತವಾದ ವಸ್ತು ಅಂತ ಹೇಗೆ ನಂಬ್ತೀವಿ ನಾವು? ನಾವು ಜೀವಂತವಾಗಿರೋ ಜೀವಿಗಳು ಅಂದರೆ ಲಿವಿಂಗ್ ಆರ್ಗನಿಸಮ್ಸ್. ಓಕೆ, ಸೊ ಅಷ್ಟು ಜೀವರಾಶಿಗಳು, ಕೋಟ್ಯಾಂತರ ಜೀವರಾಶಿಗಳು ಈ ಭೂಮಿ ಮೇಲಿದ್ದಾವೆ. ಆ ಕೋಟ್ಯಾಂತರ ಜೀವರಾಶಿಗಳಿಗೂ ಆಶ್ರಯ ಕೊಟ್ಟಿರ್ತಕ್ಕಂಥದ್ದು ಯಾವುದು? ಭೂಮಿ. ಸೊ ಹಾಗಾಗಿನೇ ಅದನ್ನು ನಾವು ಲಿವಿಂಗ್ ಎಂಟಿಟಿ ಅಂತ ಹೇಳ್ತೀವಿ. ಅದು ಜೀವಂತವಾಗಿರುವಂಥ ಒಂದು ವಸ್ತು ಅಂತಲೂ ಕೂಡ ಹೇಳೋಕ್ಕಾಗಲ್ಲ. ಆ್ಯಕ್ಚುಲಿ ಅದು ಒಂದು ದೈವಕ್ಕೆ ನಾವು ರೆಫರ್ ಮಾಡ್ತೀವಿ. ಸೊ ಹಾಗೆಯೇ ಪ್ರಕೃತಿ ದೇವತೆ ಅಂತ ಹೇಳ್ತೀವಿ ಅಲ್ವಾ? ಸೊ ಹಾಗಾಗಿ ಆ ಲಿವಿಂಗ್ ಎಂಟಿಟಿಯನ್ನು ಇವತ್ತು ಬಿಕಾಸ್ ಆಫ್ ಎಲ್ ಪಿ ಜಿ ಅಂದರೆ ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಆ್ಯಂಡ್ ಗ್ಲೋಬಲೈಸೇಷನ್. ಸೊ ಈ ಎಲ್ಲ ವಿಚಾರಗಳಿಂದ ಇನ್ಫ್ಲೂಯೆನ್ಸ್ ಆಗಿ ಜನಗಳು ಅದನ್ನು ಒಂದು ಡೆಡ್ ಮ್ಯಾಟರ್ ಆಗಿ ಪರಿವರ್ತನೆ ಮಾಡಿದ್ದಾರೆ. ಅಂದರೆ ಅದನ್ನು ಬರೀ ಎಕನಾಮಿಕಲ್ ಯೂಸ್ ಆಗಿ, ಓಕೆ, ಓನ್ಲಿ ಫಾರ್ ದ ಫಿನಾನ್ಷಿಯಲ್ ಬೆನಿಫಿಟ್ಸ್ ಆರ್ ದ ಮಾನಿಟರಿ ಬೆನಿಫಿಟ್ಸ್ ವಿ ಆರ್ ಯೂಸಿಂಗ್ ದ ಅರ್ತ್ ಆಸ್ ಎ ಡೆಡ್ ಮ್ಯಾಟರ್. ಓಕೆ, ಒಂದು ವಸ್ತುವಾಗಿ ನಾವು ಇವತ್ತು ಬಳಸ್ತಾ ಇದ್ದೀವಿ ಅನ್ನೋದನ್ನು ನಾವು ಸೆಕೆಂಡ್ ಪಾರ್ಟ್ ಆಫ್ ದಿಸ್ ಎಸ್ಸೆನಲ್ಲಿ ಕಲಿತಾ ಹೋಗ್ತೀವಿ. ಅರ್ಥ ಆಯ್ತಾ? ಓಕೆ, ಸೊ ಈಗ ನಾವು ಫಸ್ಟ್ ಪಾರ್ಟ್ ಮಾತ್ರನ ಈ ವಿಡಿಯೋದಲ್ಲಿ ನಾವು ನೋಡ್ತೀವಿ ಅಂತ ಹೇಳಿದೆ ನಾನು ಮೊದಲೇ ನಿಮಗೆ. ಸೊ ಈ ಫಸ್ಟ್ ಪಾರ್ಟಲ್ಲಿ ಅಂದರೆ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ಡ್ ಇನ್ ದ ಫಾರೆಸ್ಟ್ ಅನ್ನೋ ಪಾರ್ಟ್ನಲ್ಲಿ ಏನೆಲ್ಲ ವಿಷಯಗಳು ಬರ್ತವೆ? ದ ಕೀ ಪಾಯಿಂಟ್ಸ್ ಆರ್ ಲೈಕ್ ದಿಸ್. ವಂದನಾಸ್ ರಿಲೇಷನ್ಶಿಪ್ ವಿತ್ ದ ಫಾರೆಸ್ಟ್ಸ್ ಅಂದರೆ ವಂದನಾರ ಸಂಬಂಧ, ಫಾರೆಸ್ಟಿನ ಜೊತೆಗೆ ಅವರ ಸಂಬಂಧ ಹೇಗಿತ್ತು? ಓಕೆ, ಅಂದರೆ ಅವರು ಕಲಿತಂತಹ ಎಲ್ಲ ವಿಷಯಗಳು, ಎನ್ವಿರಾನ್ಮೆಂಟ್ ಅಂದರೆ ಪ್ರಕೃತಿಯ ಬಗ್ಗೆ ಕಲಿತಂಥ ಎಲ್ಲ ವಿಷಯಗಳು ಅವರು ಯಾವ ಫಾರೆಸ್ಟ್ನಿಂದ ಕಲಿತರು, ಹೇಗೆ ಕಲಿತರು ಅನ್ನೋದನ್ನು ನಾವು ಈ ಫಸ್ಟ್ ಪಾರ್ಟಲ್ಲಿ ಕಲಿತೀವಿ. ದ ಸೆಕೆಂಡ್ ಪಾಯಿಂಟ್ ಈಸ್ ದಟ್ ಇನಿಷಿಯೇಟಿವ್ಸ್ ಆಫ್ ಚಿಪ್ಕೋ ಮೂಮೆಂಟ್. So Chipko movement is very famous. I think you know about it. Okay, so which has been initiated by the peasant women of Garhwal district. ಸೊ ಅದನ್ನು ನಾವು ಇಲ್ಲಿ ಚಿಪ್ಕೋ ಮೂಮೆಂಟ್ ಅಂದರೆ ಏನು, ಅದು ಹೇಗೆ ಹುಟ್ಕೊಂತು, ಯಾಕೆ ಹುಟ್ಕೊಂತು, ಅದರ ಉದ್ದೇಶ ಏನಾಗಿತ್ತು, ಸೊ ಅದರಲ್ಲಿ ಇನ್ವಾಲ್ವ್ ಆದಂಥ ಎಲ್ಲ ಆಕ್ಟಿವಿಸ್ಟ್ಗಳು ಏನೆಲ್ಲ ಸಾಧನೆಗಳನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಕೂಡ ಕಲಿತೀವಿ ಈ ಪಾರ್ಟಲ್ಲಿ. ಸೊ ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಚಿಪ್ಕೋ ಆ್ಯಕ್ಷನ್ ಇನ್ ಅಡ್ವಾನಿ ಇನ್ 1977. ಸೊ ಅಡ್ವಾನಿ ಅನ್ನೋದು ಒಂದು ವಿಲೇಜು ಆ ಗರ್ವಾಲ್ ಡಿಸ್ಟಿಕ್ನಲ್ಲಿ. ಸೊ 1977ನಲ್ಲಿ ಒಂದು ಇನ್ಸಿಡೆಂಟ್ ನಡೆಯುತ್ತೆ. ಸೊ ಆ ಇನ್ಸಿಡೆಂಟ್ ಭಾಳ ಮುಖ್ಯವಾದಂಥ ಇನ್ಸಿಡೆಂಟು. ಸೊ ಅದನ್ನು ಕೂಡ ಈ ವಿಡಿಯೋದಲ್ಲಿ ಕಲಿತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಮೋನೋಕಲ್ಚರ್ ಆ್ಯಂಡ್ ಬಯೋಡೈವರ್ಸಿಟಿ, ಇವೆರಡರ ಮಧ್ಯೆ ಇರತಕ್ಕಂಥ ವ್ಯತ್ಯಾಸವನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಕಲಿತೀವಿ. ಮೋನೋಕಲ್ಚರ್ ಅಂದರೆ ಏನು ಮತ್ತು ಬಯೋಡೈವರ್ಸಿಟಿ ಅಂದರೆ ಏನು ಅಂತ ಕಲಿತೀವಿ. ಓಕೆ, ಆ್ಯಂಡ್ ದೆನ್ ನವಧಾನ್ಯ ಫಾರ್ಮ್ ಫೌಂಡೆಡ್ ಬೈ ವಂದನಾ ಶಿವ. ನಾನು ಮೊದಲೇ ಹೇಳಿದೆ ವಂದನಾ ಶಿವ ಅವ್ರ ಬಗ್ಗೆ ನಿಮಗೆ ಇಂಟ್ರೊಡಕ್ಷನನ್ನು ಕೊಡಬೇಕಾದ್ರೆ, ಸೊ ಶಿ ವಾಸ್ ದ ಫೌಂಡರ್ ಆಫ್ ನವಧಾನ್ಯ ಫಾರ್ಮ್. ನವಧಾನ್ಯ ಫಾರ್ಮ್ ಅನ್ನೋದು ಏನು, ಹೇಗೆ ಹುಟ್ಕೊಂತು, ಸೊ ಆ ನವಧಾನ್ಯ ಫಾರ್ಮ್ನಲ್ಲಿ ಏನೆಲ್ಲ ಫೆಸಿಲಿಟೀಸ್ ಇದೆ ಅನ್ನೋದ್ರ ಬಗ್ಗೆ ನಾವು ಕಲಿತೀವಿ. ಸೊ ಅದರ ಜೊತೆಗೆ
ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ ಅಂದರೆ ಕನ್ಸರ್ವೇಷನ್ ಅಂದರೆ ಪ್ರೊಟೆಕ್ಟ್ ಮಾಡೋದು, ಸೇವ್ ಮಾಡೋದು, ಅರ್ಥ ಆಗ್ತಿದೆಯಾ? ಸಂರಕ್ಷಣೆ ಅಂತ ಕನ್ನಡದಲ್ಲಿ ಹೇಳ್ತೀವಲ್ಲ. ಸೊ ಹೇಗೆ ಜೀವವೈವಿಧ್ಯತೆಯನ್ನು ಹೇಗೆ ನಾವು ಸಂರಕ್ಷಣೆ ಮಾಡಬೇಕು ಅಂಥೇಳಿ. ಸೊ ಬಯೋಡೈವರ್ಸಿಟಿ ಅಂದರೆ ಏನು ಅಂತಲೂ ಕೂಡ ನಾವು ಕಲಿತೀವಿ. ಡೋಂಟ್ ವರಿ ಅಬೌಟ್ ಇಟ್. ಸಿ ಹಿಯರ್ ಮೊನೋಕಲ್ಚರ್ ಆ್ಯಂಡ್ ಬಯೋಡೈವರ್ಸಿಟಿ. ಸೊ ಇಷ್ಟು ವಿಷಯಗಳನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ಕಲಿತಾ ಹೋಗ್ತೀವಿ. ಅರ್ಥ ಆಯ್ತಲ್ಲ? ಸೊ ದೀಸ್ ಥಿಂಗ್ ನೀಡ್ ಟು ಬಿ ನೋಟೆಡ್ ಡೌನ್. ಓಕೆ, ಸೊ ಲೆಟ್ ಅಸ್ ಕಂಟಿನ್ಯೂ. ಸಿ, ನಾವು ಹೇಳ್ದಂಗೆ, ಸೊ ಫಸ್ಟ್ನೇ ಪಾಯಿಂಟು, ವಂದನಾ ಶಿವ ಅವರ ರಿಲೇಷನ್ಶಿಪ್ ಫಾರೆಸ್ಟ್ ಜೊತೆಗೆ ಹೇಗಿತ್ತು, ಮತ್ತು ಅವರು ಎಕಾಲಜಿ ಬಗ್ಗೆ ಕಲ್ತಂಥ ಎಲ್ಲ ವಿಷಯಗಳನ್ನು ನಾನು ಫಾರೆಸ್ಟಿಂದ ಕಲಿತೆ, ಅದನ್ನು ನಾನು ಇವತ್ತು ಕೂಡ ನೆನಪಿಸ್ಕೊತೀನಿ ಅಂತ ಹೇಳ್ತಾರೆ. ಆ ಟೈಟಲ್ನಲ್ಲೇ ಕೂಡ ಆ ಅರ್ಥ ಇದೆ. ಅರ್ಥ ಆಗ್ತಿದೆಯಾ? ಸೊ ಅದರಲ್ಲಿ ಸ್ಟಡಿ ಆಫ್ ಎಕಾಲಜಿ ಬಗ್ಗೆ ಅವರು ಎಲ್ಲೆಲ್ಲಿಂದ ವಿಷಯಗಳನ್ನು ಕಲೆಕ್ಟ್ ಮಾಡಿದರು. ಫಸ್ಟ್ ಒನ್ ಈಸ್ ಫ್ಯಾಮಿಲಿ ಇನ್ಫ್ಲೂಯೆನ್ಸ್. ಅವರ ಫ್ಯಾಮಿಲಿನೂ ಕೂಡ ಒಂದು ರೀಸನ್ ಆಗಿರುತ್ತೆ ಏನಕ್ಕೆ ಆ ಎಕಾಲಜಿ ಬಗ್ಗೆ ಅವ್ರಿಗೆ ಆ ಥರ ನಾಲೆಡ್ಜ್ ಬರೋದಕ್ಕೆ. ಸೊ ಹೌ it was started in the Himalayan forest. That means her study of ecology that was started in the Himalayan forest because where she lived over there. And then as her father was a forest conservator, okay, ಅಂದರೆ ಅವರು ಅರಣ್ಯಾಧಿಕಾರಿಯಾಗಿರ್ತಾರೆ, ಓಕೆ, ಅರಣ್ಯ ಸಂರಕ್ಷಣಾಧಿಕಾರಿಯಾಗಿರ್ತಾರೆ. ಸೊ ಹಾಗಾಗಿ ವಂದನಾ ಶಿವ ಅವ್ರಿಗೆ ಫಾರೆಸ್ಟ್ಗಳ ಬಗ್ಗೆ, ಎಕಾಲಜಿ ಬಗ್ಗೆ ಮತ್ತು ಬಯೋಡೈವರ್ಸಿಟಿ ಬಗ್ಗೆ ಅಗಾಧವಾದ ಇಂಟ್ರೆಸ್ಟ್, ಓಕೆ, ಸ್ಫೂರ್ತಿ ಕೂಡ ಸಿಗುತ್ತೆ ಅವರ ಫಾದರಿಂದ. ಮತ್ತು ಅದು ಬರೀ ಫಾದರ್ ಮಾತ್ರನೇ ಅಲ್ಲ, ಹರ್ ಮದರ್ ಬಿಕೇಮ್ ಅ ಫಾರ್ಮರ್ ಆಫ್ಟರ್ ದ ಪಾರ್ಟಿಷನ್. ಇಂಡಿಯಾ ಮತ್ತು ಪಾಕಿಸ್ತಾನದ ಪಾರ್ಟಿಷನ್ ಆದ ನಂತರ, ಸೊ ಓಕೆ, ಅವರು ಸೊ ಬಿಫೋರ್ ದ ಪಾರ್ಟಿಷನ್ ಶಿ ಬಿಲಾಂಗ್ಸ್ ಟು ಲಾಹೋರ್. ಆಫ್ಟರ್ ದ ಪಾರ್ಟಿಷನ್ ಲಾಹೋರ್ ಗೋಸ್ ಟು ಪಾಕಿಸ್ತಾನ್, ರೈಟ್? ಸೊ ಅವರು ಪಾಕಿಸ್ತಾನಕ್ಕೆ ಹೋಗ್ದೇ ಇಂಡಿಯಾಗೆ ವಾಪಸ್ ಬಂದು ಅಲ್ಲೇ ಉಳ್ಕೊಂಡು ಅವರು ಒಬ್ಬ ರೈತ ಮಹಿಳೆಯಾಗಿ ಬೆಳೀತಾ ಹೋಗ್ತಾರೆ. ಸೊ ದಿಸ್ ವಾಸ್ ಆಲ್ಸೋ ಒನ್ ಆಫ್ ದ ಇನ್ಸ್ಪಿರೇಷನ್ಸ್ ಟು ವಂದನಾ ಶಿವ ಟು ಬಿಕಮ್ ಅ ಗ್ರೇಟೆಸ್ಟ್ ಎನ್ವಿರಾನ್ಮೆಂಟಲಿಸ್ಟ್. ಓಕೆ, ಸೊ ಅಂಡ್ ದೆನ್ ಎರಡನೇ ಪಾಯಿಂಟು ಚಿಪ್ಕೋ ಚಳುವಳಿ ಕೂಡ ಅವ್ರಿಗೆ ಅಗಾಧವಾದ ಇನ್ಸ್ಪಿರೇಷನನ್ನು ಕೊಡುತ್ತೆ ಒಬ್ಬ ಗ್ರೇಟೆಸ್ಟ್ ಎನ್ವಿರಾನ್ಮೆಂಟಲಿಸ್ಟ್ ಆಗಿ ಬೆಳೆಯೋದಕ್ಕೆ. ಓಕೆ, ಸೊ ಚಿಪ್ಕೋ ಹೇಗೆ ಅಂತ ಹೇಳಿದ್ರೆ, ಹರ್ ಇನ್ವಾಲ್ವ್ಮೆಂಟ್ ಇನ್ ಕಾಂಟೆಂಪರರಿ ಅಂದರೆ ಸಮಕಾಲೀನ ಇಕಾಲಜಿ ಮೂಮೆಂಟ್ ಬಿಗ್ಯಾನ್ ವಿತ್ ದ ಚಿಪ್ಕೋ. ಓಕೆ, ಅವರ ಸಮಕಾಲೀನ ಹೋರಾಟ ಅಂದರೆ ಸಂಘಟನೆ ಚಿಪ್ಕೋ ಚಳುವಳಿಯ ಜೊತೆಗೆ ಸ್ಟಾರ್ಟ್ ಆಗುತ್ತೆ. ಚಿಪ್ಕೋ ಅಂದ್ರೇನು ಅದನ್ನು ನೆಕ್ಸ್ಟ್ ಸ್ಲೈಡ್ನಲ್ಲಿ ನಾವು ಕಲಿತೀವಿ. ಅರ್ಥ ಆಯ್ತಾ? ಓಕೆ, ಆ್ಯಂಡ್ ಶಿ ಬಿಕೇಮ್ ಅ ವಾಲಂಟಿಯರ್ ಫಾರ್ ದ ಚಿಪ್ಕೋ ಮೂಮೆಂಟ್. ಓಕೆ, ಸ್ವಪ್ರೇರಿತ ಆಕ್ಟಿವಿಸ್ಟ್ ಆಗಿ, ಓಕೆ, ವಂದನಾ ಶಿವ ಅವರು ಚಿಪ್ಕೋ ಚಳುವಳಿಗೆ ಜಾಯಿನ್ ಆಗ್ತಾರೆ. ಅರ್ಥ ಆಯ್ತಾ? ಸೊ ಇದು ಒಂದು ಸೆಕೆಂಡ್ ರೀಸನ್ ಅಥವಾ ಸೆಕೆಂಡ್ ಇನ್ಸ್ಪಿರೇಷನ್ ಆರ್ ಏನಕ್ಕೆ ಅವರು ಒಬ್ಬ ಗ್ರೇಟೆಸ್ಟ್ ಎನ್ವಿರಾನ್ಮೆಂಟಲಿಸ್ಟ್ ಆಗಿ ಬೆಳೆಯೋದಕ್ಕೆ ಈ ಎರಡು ರೀಸನ್ಗಳು ಭಾಳ ಮುಖ್ಯವಾಗ್ತವೆ. ಓಕೆ, ಸೊ ನೆಕ್ಸ್ಟ್, ವೈ ಚಿಪ್ಕೋ ಮೂಮೆಂಟ್ ಯಾಕೆ ಹುಟ್ಕೊಂತು? ವಾಟ್ ಇಸ್ ದ ರೀಸನ್ behind the installment of or the introduction of ಚಿಪ್ಕೋ? ಯಾಕೆ ಚಿಪ್ಕೋ ಚಳುವಳಿಯನ್ನು ಇಂಟ್ರೊಡ್ಯೂಸ್ ಮಾಡಿದ್ರು, ಅದೇ ಹುಟ್ಕೊಂತು ಅಂತ ಹೇಳಿದ್ರೆ, ಸೊ ಇನ್ 1970s, ಓಕೆ, 1970s ಅಂತ ಹೇಳಿದ್ರೆ 1970 ಆ ಡಿಕೇಡ್ನಲ್ಲಿ, ಓಕೆ, ಸೊ ಆ ಡಿಕೇಡ್ ವಾಸ್ ದ ವಿಟ್ನೆಸ್ ಫಾರ್ ದ ಲಾರ್ಜ್ ಸ್ಕೇಲ್ ಡಿಫಾರೆಸ್ಟೇಷನ್. ಲುಕ್ ಅಟ್ ದ ಪಿಕ್ಚರ್ ಓವರ್ ದೇರ್. ಲಾರ್ಜ್ ಸ್ಕೇಲ್ ಡಿಫಾರೆಸ್ಟೇಷನ್ ಅಂತ ಹೇಳಿದ್ರೆ ಅಲ್ಲಿ ಲ್ಯಾಕ್ ಆಫ್ ಟ್ರೀಸ್ ವರ್ ಕಟ್ ಡೌನ್. ಏಕೆ ಅಂತಂದರೆ ಬಿಕಾಸ್ ಆಫ್ ದ ಬೆನಿಫಿಟ್ಸ್, ಓಕೆ, ಕಮರ್ಷಿಯಲ್ ಬೆನಿಫಿಟ್ಸ್ ಆರ್ ಮನಿಟರಿ ಬೆನಿಫಿಟ್ಸ್, ರೆಸಿನ್ ಆರ್ ಟಿಂಬರ್ ಅಂದರೆ ಮರ ಮುಟ್ಟುಗಳನ್ನು ಇದು ಮಾಡೋದಕ್ಕಾಗಲಿ ಅಥವಾ ಫರ್ನಿಚರ್ನ ಮಾಡೋದಕ್ಕಾಗಲಿ ಅಥವಾ ಬೇರೆ ಬೇರೆ ಪೀಠೋಪಕರಣಗಳನ್ನು ರಚಿಸೋದಕ್ಕೋಸ್ಕರ ಮರಗಳನ್ನು ಸಾವಿರಾರು ಲಕ್ಷಾಂತರ ಮರಗಳನ್ನು ಕಟ್ ಮಾಡ್ತಾ ಹೋಗ್ತಾರೆ. ಯಾವ ಕಾಲಘಟ್ಟದಲ್ಲಿ? 1970ರ ದಶಕದಲ್ಲಿ. ಅರ್ಥ ಆಗ್ತಿದೆಯಾ? ಸೊ ಇದು ಒಂದು ಮೇನ್ ರೀಸನ್ ಚಿಪ್ಕೋ ಚಳುವಳಿ ಅಥವಾ ಚಿಪ್ಕೋ ಮೂಮೆಂಟ್ ಸ್ಟಾರ್ಟ್ ಆಗಲಿಕ್ಕೆ. ಅರ್ಥ ಆಯ್ತಾ? ಸೊ ಕಟಿಂಗ್ ಡೌನ್ ದ ನಂಬರ್ ಆಫ್ ಟ್ರೀಸ್ ರಿಸಲ್ಟೆಡ್ ಇನ್ ಲ್ಯಾಂಡ್ಸ್ಲೈಡ್ಸ್, floods, scarcity of water, fodder and fuel. Okay, so as a result of this large scale deforestation by the loggers ಅಂತ ಹೇಳಿದ್ರೆ ಮರನ ಕಟ್ ಮಾಡೋರು. ಅರ್ಥ ಆಗ್ತಿದೆಯಾ? ಸೊ ಅವರಿಂದ ಮರಗಳನ್ನ, ಸಾವಿರಾರು ಮರಗಳನ್ನ ಈ ರೀತಿಯಾಗಿ ಕಟ್ ಮಾಡ್ತಾ ಹೋಗ್ತಾರೆ. ಸೊ ಮರಗಳನ್ನ ಕಟ್ ಮಾಡಿ ಡಿಫಾರೆಸ್ಟ್ರೇಷನಿಂದ ಏನೋ ಆಗುತ್ತೆ, ಫಲಿತಾಂಶ ಏನು ಸಿಕ್ತು ಅಂತ ಹೇಳಿದ್ರೆ, ಸೊ ಇಲ್ಲಿ ಲ್ಯಾಂಡ್ ಸ್ಲೈಡ್, ಅರ್ಥ ಆಗ್ತಿದೆಯಾ, ಭೂಕುಸಿತ ಸ್ಟಾರ್ಟ್ ಆಯಿತು, ಫ್ಲಡ್ಸ್, ಪ್ರವಾಹಗಳು ಸ್ಟಾರ್ಟ್ ಆಯಿತು, ಸ್ಕೇರ್ಸಿಟಿ ಆಫ್ ವಾಟರ್. ಓಕೆ, ಹವೆವರ್ ಮರಗಳನ್ನ ಕಡಿದ್ರೆ ಮಳೆ ಬರಲ್ಲ, ಮಳೆ ಬರಲಿಲ್ಲ ಅಂತ ಅಂದರೆ ಕುಡಿಯೋದಕ್ಕೂ ನೀರಿರಲ್ಲ, ಅಥವಾ ಮಳೆ ಏನಾದ್ರು ಬಂದು ನೀರು ಜಾಸ್ತಿ ಬಂತು ಅಂತ ಹೇಳಿದ್ರೆ ಅದನ್ನ ತಡೆಯೋದಕ್ಕೆ ಮರಗಳಿಲ್ಲದೆ ಇದ್ದಾಗ ನೀರು ಎಲ್ಲಿ ಬೇಕಾದರೂ ನುಗ್ಗುತ್ತೆ.
ಅರ್ಥ ಆಗ್ತಿದೆಯಾ? ಸೊ ಅದರಿಂದ ಫ್ಲಡ್ ಕೂಡ ಆಗುತ್ತೆ. ಸೊ ದೇರ್ ಆರ್ ಫಾಡರ್ ಅಂತ ಅಂದರೆ ಮೇವು, ಡ್ರೈಡ್ ಹೇ ಅಂತ ಹೇಳ್ತೀವಿ, ಅಂದರೆ ದನ ಕರುಗಳಿಗೆ ಅಥವಾ ಜಾನುವಾರುಗಳಿಗೆ ನಾವು ಕೊಡ್ತಕ್ಕಂಥ ಫುಡ್, ಮೇವು ಅಂತ ಹೇಳ್ತೀವಲ್ಲ ಅದು ಫಾಡರ್. ಆ್ಯಂಡ್ ಫ್ಯೂಯಲ್ ಅಂತ ಹೇಳಿದ್ರೆ ಇಲ್ಲಿ ಸೊ ನಾಟ್ ಪೆಟ್ರೋಲ್ ಆರ್ ಡೀಸೆಲ್, ಫ್ಯೂಯಲ್ ಅಂತ ಹೇಳಿದ್ರೆ ಸೊ ಫ್ಯೂಯಲ್ ಫಾರ್ ದೇರ್ ಹರ್ಡ್ಸ್ ಅಂದರೆ ಒಲೆಗಳು. ಸೊ ಹಳ್ಳಿ ಕಡೆ ಮಣ್ಣಿನ ಒಲೆಗಳಿಂದ ಅಡುಗೆ ಮಾಡ್ತಾರೆ ಗೊತ್ತಲ್ಲ, ಸೊ ಅದಕ್ಕೆ ಉರುವಲುಗಳನ್ನು ಅಥವಾ ಕಟ್ಟಿಗೆಗಳನ್ನು ಹಿಡ್ತಾ ಅದಕ್ಕೆ ಬೆಂಕಿ ಹಚ್ಚಿ ಅದರಿಂದ ಅಡುಗೆನ ಮಾಡ್ತಾರೆ ಗೊತ್ತಲ್ವ ನಿಮಗೆ? ಸೊ ಐ ಥಿಂಕ್ ಯು ನೋ ಇಟ್. ಸೊ ದಟ್ ಈಸ್ ವಾಟ್ ವಿ ಕಾಲ್ ಫ್ಯೂಯಲ್ ಹಿಯರ್. ಸೊ ಇದೆಲ್ಲದಕ್ಕೂ ಕೂಡ ಸಮಸ್ಯೆ ಸ್ಟಾರ್ಟ್ ಆಯಿತು. ಓಕೆ, ಸೊ ಡಿಫಾರೆಸ್ಟ್ರೇಷನಿಂದ ಈ ಸಮಸ್ಯೆ ಹುಟ್ಕೊಂತು. ಈ ಸಮಸ್ಯೆಯಿಂದ ಯಾರಿಗೆ ನಷ್ಟ ಆಯಿತು, ಯಾರಿಗೆ ಬರ್ಡನ್ ಆಯಿತು, ಅದು ಕೂಡ ಭಾಳ ಇಂಪಾರ್ಟೆಂಟು ಚಿಪ್ಕೋ ಚಳುವಳಿ ಹುಟ್ಟಲಿಕ್ಕೆ. ಓಕೆ, women of Garhwal district in Himalaya, so especially the peasant women were in charge of fulfilling the daily requirements for cooking and washing. See, daily requirements ಅಂದರೆ ಏನು? ನಾನು ಹೇಳಿದೆ ನಿಮಗೆ, ಫ್ಯೂಯಲ್ ಫಾರ್ ದೇರ್ ಹರ್ಡ್ಸ್, ಅವ್ರಿಗೆ ಕಟ್ಟಿಗೆಗಳು ಬೇಕಾಗಿತ್ತು, ಅಂದರೆ ಉರುವಲುಗಳು ಬೇಕಾಗಿತ್ತು. ಓಕೆ, ಸೌದೆ ಅಂತ ಹೇಳ್ತೀವಿ ಇನ್ ಅದರ್ ವರ್ಡ್ಸ್. ಓಕೆ, ಸೊ ಫಾರ್ ಕುಕಿಂಗ್ ಆ್ಯಂಡ್ ವಾಷಿಂಗಿಗೆ ನೀರು ಬೇಕು. ನೀರು ಭಾಳ ಮುಖ್ಯವಾದಂಥ ಒಂದು ಥಿಂಗ್ ಆಗಿರುತ್ತೆ. ಸೊ ಹಾಗೆ ಆ್ಯಂಡ್ ಅದರ್ ಹೌಸ್ ಹೋಲ್ಡ್ ವರ್ಕ್ಸ್, ಸೊ ಇನ್ನು ಮುಂತಾದ ಹೌಸ್ ಹೋಲ್ಡ್ ವರ್ಕ್ಸ್ಗಳಿಗೆ ಅವರು ಇನ್ಚಾರ್ಜ್ ಆಗಿರ್ತಾರೆ. ಆ ಎಲ್ಲ ನೀಡ್ಗಳನ್ನು ಫುಲ್ಫಿಲ್ ಮಾಡಬೇಕಾಗಿರುತ್ತೆ. ಸೊ ಎಲ್ಲ ನೀಡ್ಗಳನ್ನು ಫುಲ್ಫಿಲ್ ಮಾಡಬೇಕಾಗಿರುವಂಥ ಜವಾಬ್ದಾರಿ ಇವರಿಗಿದ್ದಾಗ, ಸೊ ದೇ ಹ್ಯಾವ್ ಟು ಬ್ರಿಂಗ್ ದೋಸ್ ದಿ ಫ್ಯೂಯಲ್ ಆ್ಯಂಡ್ ಫಾಡರ್ ಫಾರ್ ದೇರ್ ಕ್ಯಾಟಲ್ಸ್ ಆ್ಯಂಡ್ ಡ್ರಿಂಕಿಂಗ್ ವಾಟರ್ ಆ್ಯಂಡ್ ಎವ್ರಿಥಿಂಗ್ ದೇ ಹ್ಯಾವ್ ಟು ಬ್ರಿಂಗ್ ಫ್ರಮ್ very long distance. So look at that, they had to walk a longer distance to collect the needs as we have discussed, nothing but the fuel for their herds and the water for drinking and also for washing and other household chores. So for all these needs they had to walk for a longer distance, so that this became a very huge burden for those women, and so that they had been suffering a lot for walking long distances. ಓಕೆ, ಸೊ ಅವರು ಅಷ್ಟು ದೂರ ಹೋಗಿ ತೊಗೊಂಡು ಬರೋದು ಅವ್ರಿಗೆ ಕಷ್ಟ ಆಯಿತು. ಈ ಘಟ್ಟದಲ್ಲಿ ಓಕೆ, ಅಟ್ ದಿಸ್ ಮೂಮೆಂಟ್ ದೇ ಹ್ಯಾಡ್ ಅಂಡರ್ಸ್ಟುಡ್ ದ ವ್ಯಾಲ್ಯೂ ಆಫ್ ಫಾರೆಸ್ಟ್. ಅಂದರೆ ಅವ್ರಿಗೆ ಡಿಫಾರೆಸ್ಟ್ರೇಷನ್ನಿಂದನೇ ಇಷ್ಟೆಲ್ಲ ನಷ್ಟ ಆಗ್ತಿದೆ ಅಂತ ಹೇಳಿ ಅವ್ರಿಗೆ ನೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಅವರ ಮನಸ್ಸು ರೆಬೆಲ್ ಆಗುತ್ತೆ. ನಾವು ಇದರ ವಿರುದ್ಧವಾಗಿ, ಅಂದರೆ ಡಿಫಾರೆಸ್ಟ್ರೇಷನ್ ವಿರುದ್ಧವಾಗಿ ನಾವು ಹೋರಾಡಬೇಕು ಅಂತ ಅವರ ಮನಸ್ಸಲ್ಲಿ ಆ ಚಳುವಳಿಯ ಒಂದು ಮನಸ್ಸು ಹುಟ್ಕೊಳ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಸೊ ದಿಸ್ ವಾಸ್ ದ ರೀಸನ್ ಫಾರ್ ಚಿಪ್ಕೋ ಮೂಮೆಂಟ್. ಸೊ ಹೌ ಇಟ್ ಹ್ಯಾಸ್ ಬೀನ್ ಫೌಂಡೆಡ್ ಅಂತ ಹೇಳಿ. ಸೊ ನೌ ವಾಟ್ ಈಸ್ ಚಿಪ್ಕೋ ಮೂಮೆಂಟ್? ಚಿಪ್ಕೋ ಮೂಮೆಂಟ್ ಅಂದರೆ ಏನು ಅಂತ ಹೇಳಿದ್ರೆ, ಸೊ ಇಟ್ ವಾಸ್ ಅ ನಾನ್ ವೈಲೆಂಟ್ ರೆಸ್ಪಾನ್ಸ್ ಅಗೇನ್ಸ್ಟ್ ದ ಲಾರ್ಜ್ ಸ್ಕೇಲ್ ಡಿಫಾರೆಸ್ಟೇಷನ್ ಇನ್ ದ ಹಿಮಾಲಯನ್ ಫಾರೆಸ್ಟ್ ಸ್ಟಾರ್ಟೆಡ್ ಇನ್ 1973. ಸೊ ಈ ಚಿಪ್ಕೋ ಮೂಮೆಂಟ್ ಸ್ಟಾರ್ಟ್ ಆಗಿದ್ದು 1973ನಲ್ಲಿ. ಆ 1970s ಆ ದಶಕದಲ್ಲಿ, ಸೊ ಇನ್ ದಟ್ ಡಿಕೇಡ್ ದೆರ್ ವಾಸ್ ಅ ಲಾರ್ಜ್ ಸ್ಕೇಲ್ ಡಿಫಾರೆಸ್ಟೇಷನ್ ಆಸ್ ಐ ಟೋಲ್ಡ್ ಯು. ಓಕೆ, ಆ ಲಾಗರ್ಸ್ ಭಾಳ ಸಾವಿರಾರು ಮರಗಳನ್ನು ಕಡಿದು ನೆಲಕುರುಳಿಸಿ ಸೊ ಅದರಿಂದ ಬರ್ತಕ್ಕಂಥ ಮಾನಿಟರಿ ಬೆನಿಫಿಟನ್ನು ಅವರು ತಗೊಳ್ತಾ ಇದ್ರು. ಸೊ ಹಾಗಾಗಿ ಸೊ ಇಲ್ಲಿ ನಾನ್ ವೈಲೆಂಟ್ ರೆಸ್ಪಾನ್ಸ್ ಅಂದರೆ ಏನು? ನಾನ್ ವೈಲೆನ್ಸ್ ಎಲ್ಲಿ ಕಲಿತೀರಿ ನೀವು? ಇದು ಒಂದು ಗಾಂಧಿಯ ತತ್ವ, ಒನ್ ಆಫ್ ದಿ ಗಾಂಧೀಸ್ ಪ್ರಿನ್ಸಿಪಲ್ಸ್, ರೈಟ್? ನಾನ್ ವೈಲೆನ್ಸ್ ಅಂದರೆ ಅಹಿಂಸಾತ್ಮಕವಾದ ಹೋರಾಟ. ಯಾರ ವಿರುದ್ಧ? ಲಾರ್ಜ್ ಸ್ಕೇಲ್ ಡಿಫಾರೆಸ್ಟೇಷನ್ ಮಾಡ್ತಿದ್ರಲ್ಲ, ಅಷ್ಟು ಸಾವಿರಾರು ಮರಗಳನ್ನು ಕಡಿತಿದ್ರಲ್ಲ, ಲಾಗರ್ಸ್, ಮರ ಕಟ್ ಮಾಡೋರು ಇದ್ರಲ್ಲ, ಸೊ ಅವರ ವಿರುದ್ಧ ಓಕೆ ನಾನ್ ವೈಲೆಂಟ್ ಅಂತ ಏನು, ಅಹಿಂಸಾತ್ಮಕವಾದ ಹೋರಾಟವನ್ನು ಸ್ಟಾರ್ಟ್ ಮಾಡ್ತಾರೆ. ಆ ಅಹಿಂಸಾತ್ಮಕವಾದ ಹೋರಾಟವೇ ಚಿಪ್ಕೋ ಮೂಮೆಂಟ್. ಓಕೆ, ಈ ಚಿಪ್ಕೋ ಮೂಮೆಂಟ್ನ ಉದ್ದೇಶ ಏನಾಗಿತ್ತು ಅಂತ ಹೇಳಿದ್ರೆ, ದಟ್ ವಾಸ್ ಏಮ್ಡ್ ಅಟ್ ಪ್ರೊಟೆಕ್ಷನ್ ಆ್ಯಂಡ್ ಕನ್ಸರ್ವೇಷನ್ ಆಫ್ ಟ್ರೀಸ್. ಓಕೆ, ಮರಗಳನ್ನು ಸಂರಕ್ಷಿಸಿ ಅವನ್ನು ಬೆಳೆಸೋದು, ಅವನ್ನು ಉಳಿಸೋದು ಅವರ ಜವಾಬ್ದಾರಿ ಮತ್ತು ಗುರಿ ಆಗಿತ್ತು. ಯಾರ ಗುರಿ? ಚಿಪ್ಕೋ ಮೂಮೆಂಟ್ನಲ್ಲಿ ಇದ್ದಂತಹ ಆಕ್ಟಿವಿಸ್ಟ್ಗಳ ಗುರಿಯಾಗಿತ್ತು. ಅರ್ಥ ಆಯ್ತಾ? ಸೊ ಏನು ಚಿಪ್ಕೋ? ಲಿಟ್ರಲ್ ಮೀನಿಂಗ್ ಆಫ್ ದ ಚಿಪ್ಕೋ ಮೂಮೆಂಟ್ ಈಸ್, ದಟ್ ಈಸ್ ಅ ಹಿಂದಿ ವರ್ಡ್ ವಿಚ್ ಮೀನ್ಸ್ ಟು ಹಗ್ ಆರ್ ಟು ಕ್ಲಿಂಗ್ ಟು ಅಂತ ಹೇಳಿ, ಅಂದರೆ ಹಗ್ ಮಾಡ್ಕೊಳೋದು, ಹಪ್ಪಿಕೋ ಅಂತೇಳಿ, ಹಪ್ಪಿಕೋ ಚಳುವಳಿ ಅಂತ ಕೂಡ ಕರಿತೀವಿ ಅದನ್ನು. ಓಕೆ, ಅಥವಾ ಚಿಪ್ಕೋ ಆಂದೋಲನ ಅಂತ ಕೂಡ ಕರಿತೀವಿ. ಸೊ ದ ವಿಮೆನ್ ಫ್ರಮ್ ಗರ್ವಲ್ ಹಗ್ಡ್ ಟ್ರೀಸ್. ಇಟ್ ಮೀನ್ಟ್ ದಟ್
ದ ಲಾಗರ್ಸ್ ಹ್ಯಾಡ್ ಟು ಕಿಲ್ ದೆಮ್ ಬಿಫೋರ್ ದೆ ಕಟ್ ದ ಟ್ರೀಸ್ ಅಂತ ಹೇಳಿದ್ರೆ, ಸೊ ನೋಡಿ ಆ ಪಿಕ್ಚರ್ನಲ್ಲಿ, ಸೊ ಎಲ್ಲ ಮಹಿಳೆಯರು ಆಫ್ ದ ಗರ್ವಾಲ್ ಡಿಸ್ಟ್ರಿಕ್ಟ್ ದೇ ಜಸ್ಟ್ ವೆಂಟ್ ಆ್ಯಂಡ್ ಹಗ್ಡ್ ದ ಟ್ರೀಸ್. ಅದರ ಅರ್ಥ ಏನಾಗಿತ್ತು ಅಂತಂದರೆ, ನೀವು ಈ ಮರಗಳನ್ನು ಏನಾದ್ರು ಕಡಿಬೇಕು ಅಂತ ನಿಮ್ಮ ಉದ್ದೇಶ ಇದ್ದರೆ ಮೊದಲು ನಮ್ಮನ್ನು ಕೊಲ್ಲಿ, ಆ ನಂತರ ಮರಗಳನ್ನು ನೀವು ಕತ್ತರಿಸಿ ಅಂತ ಹೇಳಿ ಆ ಮರಗಳನ್ನ ಅಪ್ಕೊಂತ ಹೋಗ್ತಾರೆ. ಸೊ ಹಿಂದೆಯಿಂದ ಮತ್ತು ಮುಂದೆಯಿಂದ. ಸೊ ಲುಕ್ ಅಟ್ ದ ಪಿಕ್ಚರ್ ಓವರ್ ದೇರ್. ಗಾಟ್ ಇಟ್. ಸೊ ಇದರಿಂದ ಸೊ ಇಲ್ಲಿ ಅವ್ರು ಯಾವುದೇ ರೀತಿಯ ರೆಬೆಲ್ ಅಥವಾ ಯಾವುದೇ ರೀತಿಯ ಫೈಟಿಂಗ್ ಅಲ್ಲಿ ಇರಲಿಲ್ಲ. ಅರ್ಥ ಆಗ್ತಿದೆಯಾ? ಸೊ ಇಟ್ ವಾಸ್ ಎ ಜಸ್ಟ್ ಕಂಪ್ಲೀಟ್ ನಾನ್ ವೈಲೆಂಟ್ ರೆಸ್ಪಾನ್ಸ್. ಓಕೆ, ಸೊ ದಿಸ್ ಈಸ್ ವಾಟ್ ಚಿಪ್ಕೋ ಮೂಮೆಂಟ್. ಸೊ ಈ ಚಿಪ್ಕೋ ಮೂಮೆಂಟಲ್ಲಿ ನೀವು ಕೇಳಿರ್ಬೋದು ಸುಂದರ್ಲಾಲ್ ಬಹುಗುಣ ಆ್ಯಂಡ್ ಸೊ ಮೆನಿ ಮೋರ್ ಲೀಡರ್ಸ್ were very famous and who fought against the loggers and the auction ಅಂತ ಹೇಳಿದರೆ ಹರಾಜು ಪ್ರಕ್ರಿಯೆ. ಸೊ ಅಲ್ಲಿ ಕಾಂಟ್ರಾಕ್ಟರ್ ಇರ್ತಿದ್ರು, ಆ ಕಾಂಟ್ರಾಕ್ಟರ್ನ ಆಕ್ಷನಲ್ಲಿ ತೊಗೊಂಡು ಸೊ ಅವರು ಸಾವಿರಾರು ಮರಗಳನ್ನು ಕರೆದು ಅವ್ರು ಸಾಗಿಸ್ತಾ ಇದ್ರು. ಅರ್ಥ ಆಗ್ತಿದೆಯಾ? ಸೊ ಧೂಮ್ ಸಿಂಗ್ ನೇಗಿ ಕೂಡ ಒನ್ ಆಫ್ ದಿ ಲೀಡರ್ಸ್ ಆಫ್ ದಟ್ ಚಿಪ್ಕೋ ಮೂಮೆಂಟ್. ಸೊ ಅವರು ಗ್ರೇಟ್ ರೆಬೆಲಿಯನ್ಸ್, ಸುಂದರ್ಲಾಲ್ ಬಹುಗುಣ ಆ್ಯಂಡ್ ಧೂಮ್ ಸಿಂಗ್ ನೇಗಿ. ಓಕೆ, so let us continue to the next point, and this, what made Vandana to become a volunteer for the ಚಿಪ್ಕೋ? ಅಂದರೆ ಸ್ವಪ್ರೇರಿತ ಆಕ್ಟಿವಿಸ್ಟ್ ಆಗಿ ಅವ್ರು ಚಿಪ್ಕೋ ಮೂಮೆಂಟ್ಗೆ ಜಾಯಿನ್ ಆಗೋದಕ್ಕೆ ಮೇನ್ ರೀಸನ್ ಏನಪ್ಪ ಅಂತ ಹೇಳಿದ್ರೆ, ಸೊ ಅದನ್ನು ನೆಕ್ಸ್ಟ್ ಪಾರ್ಟಲ್ಲಿ ನೋಡೋಣ ಇಲ್ಲಿ. ಸೊ ಇನ್ 1973 she was about to leave for Canada ಟು ಡೂ ಹರ್ PhD. ಅವರ ಹೈಯರ್ ಎಜುಕೇಷನನ್ನು ಮಾಡೋದಕ್ಕೆ ಕೆನಡಾಗೆ ಹೋಗಬೇಕಾಗಿರುತ್ತೆ. ಯಾರು? ವಂದನಾ ಶಿವ ಅವರು. ಸೊ ಅವ್ರು ಹೋಗೋದಕ್ಕಿಂತ ಮುಂಚೆ ಅವರ ಫೇವ್ರೆಟ್ ಫಾರೆಸ್ಟ್ ಮತ್ತು ಫೇವ್ರೆಟ್ ಸ್ಟ್ರೀಮ್ ಅನ್ನು ನೋಡಿ ಅವರ ಆ ಪ್ರಕೃತಿ ಸೌಂದರ್ಯವನ್ನು ಸವಿದು ತದನಂತರ ಅವರು ಕೆನಡಾಗೆ ಹೋಗಬೇಕಂತ ಹೇಳಿ ಇಷ್ಟಪಡ್ತಾರೆ. ಸೊ ಲುಕ್ ಅಟ್ ದ ನೆಕ್ಸ್ಟ್ ಪಾಯಿಂಟ್. ಶಿ ವಾಂಟೆಡ್ ಟು ವಿಸಿಟ್ ಹರ್ ಫೇವ್ರೆಟ್ ಫಾರೆಸ್ಟ್ ಆ್ಯಂಡ್ ಸ್ಟ್ರೀಮ್ ಇನ್ ದ ಹಿಮಾಲಯಾಸ್ ಬಿಫೋರ್ ಲಿವಿಂಗ್ ಫಾರ್ ಕೆನಡಾ. ಕೆನಡಾಗೆ ಹೋಗೋದಕ್ಕಿಂತ ಮುಂಚೆ ಅವರ ಫೇವ್ರೆಟ್ ಫಾರೆಸ್ಟ್ ಮತ್ತು ಫೇವ್ರೆಟ್ ಸ್ಟ್ರೀಮನ್ನು ನೋಡ್ಕೊಂಡು ಹೋಗೋಣ ಅಂತೇಳಿ ಅವ್ರಿಗೆ ಮನಸ್ಸಾಗುತ್ತೆ. ಸೊ ಆಕೆ ಹೋಗ್ತಾರೆ ಅಲ್ಲಿಗೆ. ಸೊ ಆಕೆ ಹೋದ ತಕ್ಷಣ ಅವರು ನೋಡಿದ್ದೇನು ನೋಡಿ ಅಲ್ಲಿ ದ ಪಿಕ್ಚರ್ಸ್ ಓವರ್ ದೇರ್. ಓಕೆ, ದ ಫಾರೆಸ್ಟ್ ಡಿಸಪಿಯರ್ಡ್ ಆ್ಯಂಡ್ ದ ಸ್ಟ್ರೀಮ್ ಬಿಕೇಮ್ ವೆರಿ ಟ್ರಿಕಲ್. ಅಂದರೆ ಆ ಸ್ಟ್ರೀಮ್, ಟ್ರಿಕಲ್ ಅಂತಂದರೆ ತೊಟ್ಟಿಕ್ಕು ಅಂತ ಹೇಳಿ. ಸೊ ಇಲ್ಲಿ ಟ್ರಿಕಲ್ ಅನ್ನೋ ಮೀನಿಂಗ್ ಏನಪ್ಪ ಅಂತಂದರೆ, ಆ ಸ್ಟ್ರೀಮ್ಗಳಲ್ಲಿ ಅಷ್ಟೊಂದು ನೀರು ಬರ್ತಿದ್ದಂತಹ ಸ್ಟ್ರೀಮ್ಗಳಲ್ಲಿ ಭಾಳ ಕಡಿಮೆ ನೀರು ಬರ್ತಾ ಇತ್ತು. ಅಂದರೆ ಬಿಕಾಸ್ ಆಫ್ ದ ಡಿಫಾರೆಸ್ಟೇಷನ್ ದೆರ್ ವಾಸ್ ಲೆಸ್ ರೈನ್. ಬಿಕಾಸ್ ಆಫ್ ಲೆಸ್ ರೈನ್, ಸೊ ದೆರ್ ವಾಸ್ ನೋ ಮಚ್ ವಾಟರ್ ಇನ್ ದ ಸ್ಟ್ರೀಮ್ಸ್. ಓಕೆ, ಸೊ ದೀಸ್ ಆರ್ ದ ರೀಸನ್ಸ್. ಸೊ ಅಲ್ಲಿ ಅವರಿಗೆ ಕರಳು ಕಿತ್ತಂತೆ ಆಗುತ್ತೆ. ಆ ಪ್ರಕೃತಿ ನಾಶ ಮತ್ತು ಆ ಸ್ಟ್ರೀಮ್ಗಳು ಹಿಂಗಿ ಹೋಗಿರೋದನ್ನು ನೋಡಿ ಅವ್ರಿಗೆ ಭಾಳ ಅಗಾಧವಾದ ನೋವಾಗುತ್ತೆ. ಸೊ ಈ ಒಂದು ಸನ್ನಿವೇಶದಲ್ಲಿ ಅವರು ನಿರ್ಧಾರ ಮಾಡ್ಕೊತಾರೆ. ದೆನ್ ಶಿ ಡಿಸೈಡೆಡ್ ಟು ಬಿಕಮ್ ಎ ವಾಲಂಟಿಯರ್ ಟು ದ ಚಿಪ್ಕೋ ಮೂಮೆಂಟ್. ಸೊ ಅಲ್ಲಿ ಸ್ವಪ್ರೇರಿತ ಆಕ್ಟಿವಿಸ್ಟ್ ಆಗಿ ಅಥವಾ ಸಂಘಟನಾಕಾರರಾಗಿ ಅವರು ಚಿಪ್ಕೋ ಮೂಮೆಂಟ್ಗೆ ಸೇರ್ಕೋಬೇಕು ಅಂತ ಹೇಳಿ ಆವಾಗ ಅವ್ರಿಗೆ ಮನಸ್ಸಾಗುತ್ತೆ. ಆ್ಯಂಡ್ ಆಲ್ಸೋ ಶಿ ಜಾಯಿನ್ ಚಿಪ್ಕೋ ಮೂಮೆಂಟ್ ಇನ್ 1973 ಇನ್ ದ ಸೇಮ್ ಇಯರ್. ಓಕೆ, ಆ್ಯಂಡ್ ಅವರು ಚಿಪ್ಕೋ ಮೂಮೆಂಟ್ಗೆ ಸೇರಿದಾದ್ಮೇಲೆ ಏನೆಲ್ಲ ಮಾಡ್ತಾರೆ ಅಂತ ಹೇಳಿದ್ರೆ, ಶಿ ಸ್ಪೆಂಟ್ ಮೋಸ್ಟ್ ಆಫ್ ಅವರ್ ಫ್ರೀ ಟೈಮ್, ಮೋಸ್ಟ್ ಆಫ್ ಅವರ್ ವೆಕೇಶನ್ ಡೂಯಿಂಗ್ ಪಾದಯಾತ್ರೆ ಅಂತ ಹೇಳಿದ್ರೆ ವಾಕಿಂಗ್ ಪಿಲಿಗ್ರಿಮೇಜಸ್ ಅಂತ ಹೇಳಿ. ಅಂದರೆ ಪಾದಯಾತ್ರೆ ಅಂತಲೇ ಕೂಡ ಕನ್ನಡದಲ್ಲಿ ಕೂಡ ಕರೀತಾರೆ. ಸೊ ಓಕೆ, ಆ ಪಾದಯಾತ್ರೆಗಳಲ್ಲಿ ಏನು ಮಾಡ್ತಿದ್ರು ಅಂತ ಹೇಳಿದ್ರೆ, ಶಿ ಯೂಸ್ ಟು ಡಾಕ್ಯುಮೆಂಟ್ ದ ಡಿಫಾರೆಸ್ಟೇಷನ್, ಎಲ್ಲೆಲ್ಲಿ ಡಿಫಾರೆಸ್ಟೇಷನ್ ಆಗಿದೆ ಅಂತ ಹೇಳಿ ಅವರು ಡಾಕ್ಯುಮೆಂಟ್ ಮಾಡ್ಕೊತಿದ್ರು. ಅದನ್ನು ನೋಟಿಸ್ ಮಾಡಿಕೊಂಡು ತದನಂತರ ಸ್ಪ್ರೆಡಿಂಗ್ ದ ಮೆಸೇಜ್ ಆಫ್ ಚಿಪ್ಕೋ ಮೂಮೆಂಟ್ನ ಉದ್ದೇಶ ಏನು, ಅದರ ಮೆಸೇಜ್ ಏನು ಕೊಡುತ್ತೆ ಅನ್ನೋದ್ರ ಬಗ್ಗೆ ಅವರು ಜನಗಳಿಗೆ ಅರಿವನ್ನು ಮೂಡಿಸ್ತಿದ್ರು. ಮತ್ತು ಜನಗಳಿಗೆ ಮಾತ್ರ ಅಲ್ಲ, ಮತ್ತು ಆ ಲಾಗರ್ಸ್, ಆ ಆಕ್ಷನ್ ಮಾಡ್ತಿರಲ್ಲ ಆ ಕಾಂಟ್ರಾಕ್ಟರ್ಗೂ ಕೂಡ ಅವರು ಒಂದು ಮೆಸೇಜನ್ನು ಕೊಡ್ತಾಯಿದ್ರು, ಅವರಿಗೆ ಅರಿವು ಮೂಡಿಸ್ತಾಯಿದ್ರು ಪ್ರಕೃತಿಯ ಬಗ್ಗೆ. ಅರ್ಥ ಆಯ್ತಾ? ಸೊ ಇದು ಅವರು ಸ್ಟಾರ್ಟ್ ಮಾಡಿದ್ದಂಥದ್ದು. ಸೊ ಹಾಗೆ ಚಿಪ್ಕೋ ಆ್ಯಕ್ಷನ್ ಇನ್ ಅಡ್ವಾಣಿ, ನಾನು ಹೇಳಿದೆ ಒಂದು ಗ್ರೇಟೆಸ್ಟ್ ಅಂಡ್ ಮೋಸ್ಟ್ ರಿಮೆಂಬರ್ಡ್ ಇನ್ಸಿಡೆಂಟ್ ಇದೆ. ಅದು ಅಡ್ವಾಣಿ ಅನ್ನೋ ಒಂದು ವಿಲೇಜ್ನಲ್ಲಿ, ಗರ್ವಾಲ್ ಡಿಸ್ಟ್ರಿಕ್ನ ಒಂದು ವಿಲೇಜ್ನಲ್ಲಿ ನಡೆಯುತ್ತೆ. ಸೊ ಅದನ್ನು ನೋಡೋಣ. ಅ ವಿಲೇಜ್ ಇನ್ ಗರ್ವಾಲ್ ಡಿಸ್ಟ್ರಿಕ್ಟ್ ವಿಚ್ ಇಸ್ ದಟ್ ಅಡ್ವಾಣಿ, ಆ್ಯಂಡ್ ದಿಸ್ ಆ್ಯಕ್ಷನ್ ಟುಕ್ ಪ್ಲೇಸ್ ಇನ್ 1977, 1977ರಲ್ಲಿ ನಡೆದಂತಹ ಘಟನೆ. ಸೊ ಆ ಸಮಯದಲ್ಲಿ ಚಿಪ್ಕೋ ಮೂಮೆಂಟನ್ನು ಲೀಡ್ ಮಾಡಿದ್ದು ಯಾರಂತ ಹೇಳಿದ್ರೆ ಬಚ್ನಿ ದೇವಿ ಲೆಡ್ ಮೂಮೆಂಟ್. ಆ ಮೂಮೆಂಟ್ ಈಸ್ ರೆಫರ್ಸ್ ಟು ಚಿಪ್ಕೋ ಮೂಮೆಂಟ್ ಆಫ್ ರೆಸಿಸ್ಟೆನ್ಸ್ ಅಗೇನ್ಸ್ಟ್ ಹರ್ ಹಸ್ಬೆಂಡ್. ಏನಿದು ರೆಸಿಸ್ಟೆನ್ಸ್ ಅಂತ ಹೇಳಿದ್ರೆ ರೆಫ್ಯೂಸಲ್, ಓಕೆ, ಅಥವಾ ಅಪೋಸ್ ಮಾಡೋದು. ಯಾಕೆ ತನ್ನ ಗಂಡನನ್ನೇ ಅಪೋಸ್ ಮಾಡಿದ್ಲು? ಯಾವ ವಿಷಯದಲ್ಲಿ ಅಪೋಸ್ ಮಾಡಿದ್ರು ಬಚ್ನಿ ದೇವಿಯವರು ಅಂತ ಹೇಳಿದ್ರೆ, ಬಚ್ನಿ ದೇವಿಯ ಹಸ್ಬೆಂಡ್, ಅದು ಅವರ ಗಂಡ, ಆ ಮರಗಳನ್ನು ಕಡಿಯುವಂಥ ಕಾಂಟ್ರಾಕ್ಟನ್ನು
ಪಡ್ಕೊಂಡಿದೆ. ಹಿ ಒಬ್ಟೈನ್ಡ್ ದ ಕಾಂಟ್ರಾಕ್ಟ್ ಆಫ್ ಕಟಿಂಗ್ ಡೌನ್ ದ ಟ್ರೀಸ್. ಓಕೆ, ಸೊ ದಟ್ ಕಟಿಂಗ್ ಡೌನ್ ದ ಟ್ರೀಸ್, ಹೌ ಇಟ್ ರಿಸಲ್ಟೆಡ್, ನಾವು ಹಿಂದೆನೇ ಭಾಳ ನೀಟಾಗಿ ನೋಡಿದ್ದೀವಿ. ಆ ಗರ್ವಾಲ್ ಡಿಸ್ಟಿಕ್ನ ಎಲ್ಲ ಮಹಿಳೆಯರಿಗೂ ಕೂಡ ಅದರಿಂದ ಆಗಿರ್ತಕ್ಕಂಥ ನಷ್ಟ ಪ್ರತಿಯೊಬ್ಬರಿಗೂ ಅರಿವಾಗಿತ್ತು. ಸೊ ಆ ಅರಿವಾದ ನಂತರ ತನ್ನ ಗಂಡನೇ ಆ ಕಾಂಟ್ರಾಕ್ಟನ್ನು ತೊಗೊಂಡಿದ್ದಾರೆ ಅಂತ ಗೊತ್ತಾದ ಮೇಲೆ ವಚನಿ ದೇವಿಯವರು ತನ್ನ ಸ್ವಂತ ಆಕೆಯ ಗಂಡನ ಮೇಲೇ ಕೂಡ ಅವರು ರೆಸಿಸ್ಟೆನ್ಸ್ ಅಂದರೆ ಅಪೋಸ್ ಮಾಡ್ತಾರೆ. ಮರಗಳನ್ನು ಕಟ್ ಮಾಡಬೇಡಿ, ವಿ ಡೋಂಟ್ ಅಲೋ ಯು ಟು ಕಟ್ ದ ಟ್ರೀಸ್ ಅಂತೇಳಿ ಏನಿದು ಮಾಡ್ತಾರೆ. ಸೊ ಆ ಮರ ಕಟ್ ಮಾಡೋ ಜಾಗಕ್ಕೆ ಹೋದಾಗ, ಸೊ ಅವರು ವೆನ್ ದ ಅಫಿಷಿಯಲ್ಸ್ ಅರೈವ್ಡ್, ದಟ್ ಮೀನ್ಸ್ ದ ಫಾರೆಸ್ಟ್ ಆಫೀಸರ್ಸ್ ಬಂದಾಗ, ದ ವಿಮೆನ್ ಹೆಲ್ಡ್ ಅಪ್ ದ ಲೈಟೆಡ್ ಲ್ಯಾಂಟರ್ನ್ಸ್ ಆಲ್ದೋ ಇಟ್ ವಾಸ್ ಎ ಬ್ರಾಡ್ ಡೇ ಲೈಟ್. So why do you think that they had held up the lighted lanterns though it was a broad daylight? ಸೊ ಭಾಳ ಬೆಳಕಿರ್ತಕ್ಕಂಥ ಹಾಡು ಹಗಲಲ್ಲಿ ಅವರು ಹುರಿತಾ ಇರ್ತಕ್ಕಂಥ ಲ್ಯಾಂಟನ್ಸ್ ಅಂದರೆ ಲಾಟಿನ್ ಅಂತ ಏನು ಹೇಳ್ತೀವಿ, ಸೊ ಆ ದೀಪಗಳನ್ನು ಏನಕ್ಕೆ ಹಿಡ್ಕೊಂಡ್ರು? ಬೆಳಕಿಗೋಸ್ಕರನ? ಅಲ್ಲ, ಬೆಳಕಿಗೋಸ್ಕರ ಅವರು ಲ್ಯಾಟಿನನ್ನು ಹಿಡ್ಕೊಂಡಿದ್ರೆ ರಾತ್ರಿ ಹೊತ್ತು ಹಿಡ್ಕೋಬೇಕಿತ್ತು. ಸೊ ಇಟ್ ಈಸ್ ಅ ಬ್ರಾಡ್ ಡೇ ಲೈಟ್. ಏನು ಸಿಂಬಲೈಸ್ ಮಾಡುತ್ತೆ ಇದು ಅಂತ ಹೇಳಿದ್ರೆ, ನೋಡಿ, ನಮಗೆ ದೀಪ ಅಥವಾ ಬೆಳಕು ಒಂದು ಜ್ಞಾನದ ಸಂಕೇತ. ಓಕೆ, ಇಟ್ ರೆಪ್ರೆಸೆಂಟ್ಸ್ ದ ನಾಲೆಡ್ಜ್. ಅಲ್ಲಿ ಬಂದಿರತಕ್ಕಂಥ ಫಾರೆಸ್ಟ್ ಆಫೀಸರ್ಸ್ಗೆ ಅಥವಾ ದ ಲಾಗರ್ಸ್, ಮರ ಕಟ್ ಮಾಡೋರಿಗೆ, ಓಕೆ, ಆ ಮರ ಕಟ್ ಮಾಡೋರಿಗೆ ಆ ಮರಗಳ ಬಗ್ಗೆ ಇರತಕ್ಕಂಥ ಉಪಯೋಗ ಆಗಲಿ, ಅವ್ರಿಗೆ ಕೊಡಬೇಕಾದಂಥ ಗೌರವ ಆಗಲಿ, ಅದರ ಬಗ್ಗೆ ಇರತಕ್ಕಂಥ ಜ್ಞಾನ ಅವ್ರಿಗೆ ಇರಲಿಲ್ಲ. ಆ ಜ್ಞಾನವನ್ನು ನಾವು ನಿಮಗೆ ತಿಳಿಸ್ತೀವಿ ಅನ್ನೋ ಸಾಂಕೇತಿಕವಾಗಿ ಅವರು ಈ ಲೈಟೆಡ್ ಲ್ಯಾಂಟರ್ಸ್ ಅಂದರೆ ಉರಿತಾ ಇರ್ತಕ್ಕಂಥ ಲಾಟಿನ್ಗಳನ್ನು ಹಿಡಿದು ಬಂದು ಅವರ ಮುಂದೆ ನಿಲ್ತಾರೆ. ಯಾರ ಮುಂದೆ? ಆ ಲಾಗರ್ಸ್, ಮರ ಕಟ್ ಮಾಡೋರು ಮತ್ತು ಫಾರೆಸ್ಟ್ ಅಫಿಷಿಯಲ್ದ ಮುಂದೆ ಬಂದು ನಿಲ್ತಾರೆ. ಸೊ ನಾವು ಮರ ಕಟ್ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಅವರು, ನಾವು ಮುಂಚೆನೇ ಕಲ್ತ ಹಾಗೆ ಚಿಪ್ಕೋ ಮೂಮೆಂಟ್, ಸೊ ದೇ ಹಗ್ ದ ಟ್ರೀಸ್ ಆ್ಯಂಡ್ ದೇ ಡಿಡ್ ನಾಟ್ ಅಲೋ ದ ಲಾಗರ್ಸ್ ಟು ಕಟ್ ದ ಟ್ರೀಸ್. ಸೊ ದಿಸ್ ವಾಸ್ ಒನ್ ಆಫ್ ದ ಥಿಂಗ್. ಆ್ಯಂಡ್ ಆ ಮೂಮೆಂಟ್ನಲ್ಲಿ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಸೊ ದ ವರ್ಡ್ ದೇ ರೆಫರ್ಸ್ ಟು the people who had come over there to cut the trees. What they said forest produced profit. ರೆಸಿನ್ ಅಂದರೆ ಗ್ಲೂ, ಇಲ್ಲಿದೆ ನೋಡಿ ಪಿಕ್ಚರ್ನಲ್ಲಿ. ಸೊ ಈ ಥರದ ಲಿಕ್ವಿಡ್, ಆ ಥರದನ್ನು ನೀವು ಗೋಂದು ಅಂತ ನಾವೇನು ಕರಿತೀವಿ ಅದನ್ನು ನೀವು ನೋಡಿರ್ತೀರಿ. ಸೊ ಮರದಿಂದ ಬರ್ತದೆ, ಅದನ್ನು ಅವರು ಗ್ಲೂ ಆಗಿ ಯೂಸ್ ಮಾಡ್ತಾರೆ. ಸೊ ಆ್ಯಂಡ್ ಆಲ್ಸೋ ಟಿಂಬರ್ ಅಂತ ಹೇಳಿದ್ರೆ ಫರ್ನಿಚರ್ ಮಾಡೋದಕ್ಕೆ ಅಥವಾ ಪೀಠೋಪಕರಣಗಳು, ಗೃಹೋಪಯೋಗಿ ವಸ್ತುಗಳನ್ನು ಪ್ರಿಪೇರ್ ಮಾಡೋದಕ್ಕೆ ಆ ಟಿಂಬರನ್ನು ಯೂಸ್ ಮಾಡ್ತಾರೆ. ಅರ್ಥ ಆಗ್ತಿದೆಯಾ? ಸೊ ಇಲ್ಲಿ ಪ್ರಾಫಿಟ್ ಅಂತ ಹೇಳಿದ್ರೆ ಈ ಎಲ್ಲ ಮನಿಟರಿ ಪ್ರಾಫಿಟ್ ಅದರಿಂದ ಇದೆ, ಅದು ನಿಮಗೆ ಗೊತ್ತಾ ಅಂತ ಹೇಳಿ ಕೇಳ್ತಾರೆ. ಯಾರು? The loggers. They said forests produced profit, resin and timber ಅಂತ ಹೇಳ್ತಾರೆ. ಸೊ ಅದಕ್ಕೆ ಪ್ರತ್ಯುತ್ತರವಾಗಿ ಅಲ್ಲಿನ ಮಹಿಳೆಯರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, they sang back that forests bore soil. ಮಣ್ಣನ್ನು ಹಿಡಿದಿಟ್ಕೊಳ್ಳುತ್ತೆ ಏನೋ ಫಾರೆಸ್ಟ್ಗಳು, ಗಿಡ ಮರಗಳು ಹಿಡಿದಿಟ್ಕೊಳ್ಳುತ್ತೆ. ಹಾಗೆ ನೀರನ್ನು ಕೊಡುತ್ತೆ, ಕುಡಿಯೋ ನೀರು. ಸೊ ಮರಗಳು ಹೆಚ್ಚಾಗಿದ್ರೆ ಹೆಚ್ಚಿನ ಮಳೆ ಬರುತ್ತೆ, ಹೆಚ್ಚಿನ ಮಳೆ ಬಂದರೆ ಕುಡಿಯೋದಕ್ಕೆ ನೀರು, ಪ್ರತಿಯೊಂದಕ್ಕೂ ನೀರು ನಮಗೆ ಯಥೇಚ್ಛವಾಗಿ ಸಿಗುತ್ತೆ. ಅಷ್ಟಲ್ಲದೆ ಫಾರೆಸ್ಟ್ ದೇ ಬೋರ್ಡ್ ಪ್ಯೂರ್ ಏರ್. ಓಕೆ, ಪರಿಶುದ್ಧವಾದ ಗಾಳಿಯನ್ನು, ಪರಿಶುದ್ಧವಾದ ಆಮ್ಲಜನಕವನ್ನು ನಮಗೆ ಉಸಿರಾಡೋದಕ್ಕೆ ಅವು ಕೊಡ್ತವೆ ಅಂತ ಹೇಳ್ತಾರೆ. ಆ್ಯಂಡ್ ಆಲ್ಸೋ ಆ್ಯಂಡ್ ದೇ ಸಸ್ಟೈನ್ಡ್ ದ ಅರ್ತ್. ಸಸ್ಟೈನ್ಡ್ ಅಂತ ಹೇಳಿದ್ರೆ ಗಿವ್ ಫಿಸಿಕಲ್ ಸ್ಟ್ರೆಂತ್, ಫಿಸಿಕಲ್ ಪವರ್ ಟು ದ ಅರ್ತ್ ಅಂತ ಹೇಳ್ತಾರೆ. ಅರ್ಥ ಆಗ್ತಿದೆ? ಟು ಡಿಸ್ಕಸ್ ಈಸ್ ಬಿಯಾಂಡ್ ಮೋನೋಕಲ್ಚರ್. ಓಕೆ, ಸೊ ಇಲ್ಲಿವರೆಗೆ ಅಡ್ವಾಣಿ ಅನ್ನೋ ವಿಲೇಜ್, ಗರ್ವಾಲ್ ಡಿಸ್ಟ್ರಿಕ್ನ ಅಡ್ವಾಣಿ ಅನ್ನೋ ವಿಲೇಜ್ನಲ್ಲಿ ವಚನಿ ದೇವಿಯವರ ಮುಂದಾಳತ್ವದಲ್ಲಿ ಓಕೆ ಚಿಪ್ಕೋ ಮೂಮೆಂಟ್ ಹೇಗಾಯಿತು ಅನ್ನೋದನ್ನು ನಾವು ನೋಡಿದೋ. ಸೊ ನಾವ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಬಿಯಾಂಡ್ ಮೋನೋಕಲ್ಚರ್. ವಾಟ್ ಈಸ್ ಮೋನೋಕಲ್ಚರ್ ಆ್ಯಂಡ್ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಮೋನೋಕಲ್ಚರ್ ಆ್ಯಂಡ್ ಬಯೋಡೈವರ್ಸಿಟಿ? ಓಕೆ, ಸೊ ಹಿಯರ್ ಮೋನೋಕಲ್ಚರ್ ಅಂದರೆ, ಲುಕ್ ಅಟ್ ದ ಫಸ್ಟ್ ಪಿಕ್ಚರ್ ಹಿಯರ್. ಓಕೆ, ಆಸ್ ದ ಪಿಕ್ಚರ್ ಶೋಸ್, see this is the cultivation of a single crop. ಅಂದರೆ ಏಕ ಫಸಲಿನ ಕೃಷಿ ಅಂತ ಹೇಳಿ ಕರಿತೀವಿ. ಅಂದರೆ ಕಲ್ಟಿವೇಟಿಂಗ್ ಅ ಸಿಂಗಲ್ ಕ್ರಾಪ್. See, look at the picture. See, in a very wide area, so only one crop is grown. ಓಕೆ, ಸೊ ಇದರಿಂದ ನಷ್ಟ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಜೀವ ವೈವಿಧ್ಯಕ್ಕೆ ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟಂತೆ ಆಗಲ್ಲ. ಓಕೆ, ಸೊ ವಿ ಆರ್ ನಾಟ್ ಗಿವಿಂಗ್ ದ ಇಂಪಾರ್ಟೆನ್ಸ್ ಟು all the diverse organisms. ಓಕೆ, ಸೊ ಎಲ್ಲ ಥರದ ಪ್ರಭೇದಗಳಿಗೆ, ಸಸ್ಯ ಪ್ರಭೇದಗಳಿಗೆ ನಾವು ಇಲ್ಲಿ ಅವಕಾಶವನ್ನು ಕೊಡ್ತಾ ಇಲ್ಲ ಒಂದು. ಆ್ಯಂಡ್ ಆಲ್ಸೋ ಇಫ್ ವಿ ಆರ್ ಗ್ರೋಯಿಂಗ್ ಓನ್ಲಿ ಒನ್ ಟೈಪ್ ಆಫ್ ಕ್ರಾಪ್,
ಓಕೆ, ದೇರ್ ವುಡ್ ಬಿ ದ ಫುಡ್ ಕ್ರೈಸಿಸ್. ಅಂದರೆ ಒಂದೇ ಥರದ್ದನ್ನೇ ನಾವು ದೈನಂದಿನ ಆಹಾರದಲ್ಲಿ ಬಳಕೆ ಮಾಡೋದಕ್ಕಾಗೋದಿಲ್ಲ. ಸೊ ನಮಗೆ ವಿ ನೀಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸಿರಿಯಲ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಗ್ರೈನ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಫುಡ್ ಮೆಟೀರಿಯಲ್ಸ್ ಅಲ್ವಾ. ಓಕೆ, ಸೊ ಹಾಗಾಗಿ ಸೊ ಇಲ್ಲಿ ನೋಡ್ತಾ ಇರೋದು ಬಯೋಡೈವರ್ಸಿಟಿ ಅಂದರೆ ಜೀವ ವೈವಿಧ್ಯತೆ. ಸೊ ಈ ಥರ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಲಾಂಟ್ಸನ್ನು ಅಥವಾ ತರಕಾರಿಗಳನ್ನು ಅಥವಾ ಬೇರೆ ಬೇರೆ ವಿವಿಧವಾದ ಸಸ್ಯಗಳನ್ನು ಬೆಳೆಯೋದ್ರಿಂದ, ಓಕೆ, ಸೊಪ್ಪು ಕಾಳುಕಡ್ಡಿ ಎಲ್ಲ ಥರದ್ದು ಬೆಳೆಯೋದ್ರಿಂದ ನಾವು ಫುಡ್ ಕ್ರೈಸಿಸನ್ನು ತಡೆಗಟ್ಟಬಹುದು. ಅಂಡ್ ಆಲ್ಸೋ ದ ನ್ಯೂಟ್ರಿಷನ್ ಕ್ರೈಸಿಸ್. ಸಿ ಲುಕ್ ಅಟ್ ದಟ್ ಇನ್ ದಿಸ್ ಸೆಕ್ಷನ್ ವಂದನಾ ಶಿವ, ದಟ್ ಮೀನ್ಸ್ ಬಿಯಾಂಡ್ ಮೊನೋಕಲ್ಚರ್ ಅನ್ನೋ ಸೆಕ್ಷನಲ್ಲಿ. ಸೊ ವಾಟ್ ವಂದನಾ ಶಿವ ಸೇಸ್ here tells the readers about biodiversity and biodiversity based living economies. ಬಯೋಡೈವರ್ಸಿಟಿ ಅಂತ ಹೇಳಿದ್ರೆ ಜೀವ ವೈವಿಧ್ಯತೆ ಅಂದರೆ, ಸೊ ಒಂದು ಗೊತ್ತಾದ ಜಾಗದಲ್ಲಿ ಒಂದು ಇನ್ ಎ ಗಿವನ್ ಏರಿಯಾ, ಸೊ ಆ ಲ್ಯಾಂಡಲ್ಲಿ ಬೆಳೀತಕ್ಕಂಥ ವೈವಿಧ್ಯಮಯವಾದ ಸಸ್ಯ ಸಂಪತ್ತು, ಅರ್ಥ ಆಗ್ತಿದೆಯಾ? ಸೊ ಅದನ್ನು ನಾವು ಬಯೋಡೈವರ್ಸಿಟಿ ಅಂತ ಹೇಳಿ ಕರಿತೀವಿ, ಜೀವ ವೈವಿಧ್ಯತೆ ಅಂತೇಳಿ. ಓಕೆ, ಸೊ ಇಲ್ಲಿ ಬಯೋಡೈವರ್ಸಿಟಿ ಬೇಸ್ಡ್ ಲಿವಿಂಗ್ ಎಕನಾಮಿಕ್ಸ್ ಅಂತ ಅಂದರೆ ಆ ಬಯೋಡೈವರ್ಸಿಟಿ ಜೀವ ವೈವಿಧ್ಯತೆಯನ್ನು ಅದರ ಅನುಗುಣವಾಗಿ ಅದನ್ನು ಬೇಸಾಗಿಟ್ಕೊಂಡು ನಾವು ಬೆಳೆಗಳನ್ನು ಬೆಳೆಯೋದು. ಅಥವಾ ಇಲ್ಲಿ ಲಿವಿಂಗ್ ಎಕನಾಮಿಕ್ಸ್ ಅನ್ನೋ ಮೀನಿಂಗ್ ಏನಂತ ಇದೆ ಅಂತ ಹೇಳಿದ್ರೆ ಎಕ್ಸ್ಚೇಂಜಿಂಗ್ ಲೋಕಲಿ ಗ್ರೋನ್ ಪ್ರಾಡಕ್ಟ್ಸ್. So products are nothing but, so here agricultural products we are talking about. Okay, so if you grow different types of food products, ಅವನ್ನ ನೀವು ಶೇರ್ ಕೂಡ ಮಾಡ್ಬೋದು. ಸೊ ಇಲ್ಲಿ ಮೊನೋಕಲ್ಚರನ್ನು ನೀವೇನಾದರೂ ಫಾಲೋ ಮಾಡಿದ್ರೆ ಯು ಹ್ಯಾವ್ ಟು ಬಾರೋ ದಿ ಅದರ್ ಫುಡ್ ಮೆಟೀರಿಯಲ್ಸ್ ಫ್ರಮ್ ಅದರ್ಸ್. ಸೊ ಬಯೋಡೈವರ್ಸಿಟಿಯನ್ನು ಫಾಲೋ ಮಾಡಿದ್ರೆ ನಾವು ಬೇರೆಯವ್ರ ಹತ್ರ ಬಾರೋ ಮಾಡೋ ಅವಶ್ಯಕತೆನೇ ಇರಲ್ಲ, ಅರ್ಥ ಆಗ್ತದೆ, ಇನ್ನು ನಾವೇನೇ ಬೇರೆಯವರಿಗೆ ಕೊಡ್ಬೋದು. Okay, so this is what that she says under this concept beyond monoculture. Okay, so we are failed to understand biodiversity so that nature and our culture are becoming poor ಅಂತ ಹೇಳಿದ್ರೆ ಯಾಕೆ ನಮ್ಮ ಪ್ರಕೃತಿ ಮತ್ತು ನಮ್ಮ ಸಂಸ್ಕೃತಿ ಹಾಳಾಗೋಗ್ತಾ ಇದೆ, ಸೊ ಹಿಂದುಳಿತಾ ಇದೆ ಅಂತ ಹೇಳಿದರೆ ಅದಕ್ಕೆ ಮೂಲ ಕಾರಣ, ಸೊ ಅಕಾರ್ಡಿಂಗ್ ಟು ವಂದನಾ ಶಿವ, ವಿ ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ದ ರೈಟ್ ಮೀನಿಂಗ್ ಆಫ್ ಬಯೋಡೈವರ್ಸಿಟಿ. ಜೀವ ವೈವಿಧ್ಯತೆಯನ್ನು ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳದೆ ಇರೋದೇ ಒಂದು ಕಾರಣ. ಏನಕ್ಕೆ ಅಂತ ಹೇಳಿದ್ರೆ ಪ್ರಕೃತಿ ಮತ್ತು ನಮ್ಮ ಸಂಸ್ಕೃತಿಯ ನಾಶಕ್ಕೆ. Okay, so that what we supposed to do, we have to conserve our nature as well as the culture, and we have to respect and follow the biodiversity instead of monoculture. Okay, so that is what she says. So ಇಷ್ಟೆಲ್ಲ ವಂದನಾ ಶಿವ ಅವರ ತಲೆಗೆ ಬಂದಾಗ ಅವ್ರಿಗೆ ಒಂದು ಐಡಿಯಾ ಏನು ಬರುತ್ತೆ ಅಂತ ಹೇಳಿದ್ರೆ, ಸೊ ಇದನ್ನು ಬರೀ ಡಿಸ್ಕಸ್ ಮಾಡೋದಷ್ಟೇ ಅಲ್ಲ, ಇದನ್ನು ಬೇರೆಯವರಿಗೆ ಬಾಯಿ ಮುಖಾಂತರ ಹೇಳೋದಷ್ಟೇ ಅಲ್ಲ, ಇದನ್ನು ಹೇಗಾದರೂ ಮಾಡಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ತಾರೆ ವಂದನಾ ಶಿವ ಅವರು. ಸೊ ಲೆಟ್ ಅಸ್ ಸಿ ವಾಟ್ ಹ್ಯಾಪನ್ಸ್ ಇನ್ ದ ನೆಕ್ಸ್ಟ್ ಸ್ಲೈಡ್. ಇಂಪ್ಲಿಮೆಂಟೇಷನ್ ಆಫ್ ಬಯೋಡೈವರ್ಸಿಟಿ. ಸೊ ಬಯೋಡೈವರ್ಸಿಟಿ ಬಗ್ಗೆ ಅವರು ಒಂದು ಜನರಲ್ಲಿ ಅರಿವು ಮೂಡಿಸಿದ ನಂತರ ಶಿ ಹ್ಯಾಸ್ ಟು ಪ್ಲಾನ್ ಫಾರ್ ಇಟ್ ಇನ್ ಎ ಪ್ರಾಪರ್ ವೇ ಆ್ಯಂಡ್ ಶಿ ಹ್ಯಾಸ್ ಟು ಎಕ್ಸಿಬಿಟ್ ಇಟ್ ಪ್ರಾಕ್ಟಿಕಲಿ. ಸೊ ದಟ್ ವಾಟ್ ಶಿ did, let us see, she started saving seeds from farmers fields. Okay, biodiversity ಅಂದ್ರೆ ಗೊತ್ತಲ್ಲ, ಜೀವ ವೈವಿಧ್ಯತೆ ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ರಾಪನ್ನು ಬೆಳೆಯೋದು. ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ರಾಪನ್ನು ಬೆಳಿಬೇಕು ಅಂದರೆ ಏನು ಬೇಕು, ಅದಕ್ಕೆ ಬೇಕಾದಂತಹ ಬಿತ್ತನೆಯ ಬೀಜಗಳು ಬೇಕು, ಅರ್ಥ ಆಗ್ತಿದೆಯಾ? ಸೊ ಆ ಬಿತ್ತನೆ ಬೀಜಗಳನ್ನು ಎಲ್ಲೆಲ್ಲಿಂದ ಕಲೆಕ್ಟ್ ಮಾಡಿಕೊಂಡ್ರು, ಸೊ ಫ್ರಮ್ ದ ಡಿಫ್ರೆಂಟ್ ಆ್ಯಂಡ್ ಫ್ರಮ್ ಅ ನಂಬರ್ ಆಫ್ ಫಾರ್ಮರ್ಸ್ ಫೀಲ್ಡ್ಸ್ ಕಲೆಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಅಷ್ಟೆಲ್ಲ ಕಲೆಕ್ಟ್ ಮಾಡಿ ತೊಗೊಂಡೋಗಿ ಮನೇಲಿ ಇಟ್ಕೊಂಡ್ರೆ ಅದನ್ನು ಡೆಮಾನ್ಸ್ಟ್ರೇಷನ್ ಮಾಡೋಕ್ಕೆ ಅಥವಾ ರೈತರುಗಳಿಗೆ ಅದನ್ನು ಅರಿವು ಮೂಡಿಸೋದಕ್ಕೆ ಆಗತ್ತಾ? ಇಲ್ಲ. ದೆನ್ ವಾಟ್ ಶಿ ನೀಡೆಡ್ ದಟ್ ವಾಸ್ ಅ ಫಾರ್ಮ್ ಫಾರ್ ಡೆಮಾನ್ಸ್ಟ್ರೇಷನ್ ಆ್ಯಂಡ್ ಟ್ರೈನಿಂಗ್, ಅರ್ಥ ಆಗ್ತಿದೆಯಾ? ಸೊ ಅದನ್ನು ರೈತರಿಗೆ ತೋರಿಸೋದಕ್ಕೆ ಆ್ಯಂಡ್ ಆಲ್ಸೋ ಟು ಗಿವ್ ದ ಟ್ರೈನಿಂಗ್ ಫಾರ್ ದ ಫಾರ್ಮರ್ಸ್, ಶಿ ವಾಂಟೆಡ್ ಎ ಫಾರ್ಮ್ ಅಂದರೆ ಕೃಷಿ ಕ್ಷೇತ್ರ, ಒಂದು ಜಾಗ. ಆ ಜಾಗದಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ರಾಪ್ಸನ್ನು ಬೆಳೆದು ಹೇಗೆ ಬೆಳೆಯೋದು, ಸೊ ಒಂದೇ ಥರದ್ದು. ಫಾರ್ ಎಕ್ಸಾಂಪಲ್, ಅಲ್ಲಿ ಒಂದು ಭತ್ತ ಬೆಳೀತಾರೆ ಅಂತ ಹೇಳಿದ್ರೆ, ಸೊ ಆ ಭತ್ತದಲ್ಲೇ ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ರೀಡ್ಸ್ಗಳು ಬರುತ್ತೆ, ಅರ್ಥ ಆಗ್ತದೆ, ಹೈಬ್ರಿಡ್ ತಳಿಗಳಿರ್ಬೋದು. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಹೈಬ್ರಿಡ್ ಕ್ರಾಪ್ಸ್ ಆರ್ ಗ್ರೈನ್ಸ್ ಆರ್ ಸಿರಿಯಲ್ಸ್ ಆರ್ ಅವೈಲಬಲ್. ಸೊ ಅದನ್ನು ಅವರು ರೈತರಿಗೆ ಹೇಳಬೇಕು, ಅದನ್ನು ತಲುಪಿಸ್ಬೇಕು ಅನ್ನೋ ಉದ್ದೇಶದಿಂದ ವಾಟ್ ಶಿ ವಾಂಟೆಡ್ ವಾಸ್, so she wanted a farm to give the demonstration for the farmers and also to train them to grow
different types of crops. Okay, so adrinda, so this led the idea, the thought which came in the mind of Vandana Shiva, that led to the establishment of Navdanya farm. So it was established in 1994 in the Doon valleys in the sense Dehradun. Okay, yes, so finally a farm was established in Dehradun in 1994. So what was the purpose of this Navdanya farm? The purpose of Navdanya farm was to give demonstration for the farmers as well as to train them to grow different types of crops, and also to keep up the words or keep up the thought of biodiversity and biodiversity based living economies. I hope you have understood. Okay, ಆ ಜೀವ ವೈವಿಧ್ಯತೆಯ ಸಂರಕ್ಷಣೆಗಾಗಿ ಈ ನವಧಾನ್ಯ ಫಾರ್ಮ್ ಅನ್ನೋದು ಹುಟ್ಟುಕೊಳ್ಳುತ್ತೆ 1994ರಲ್ಲಿ, ಎಲ್ಲಿ? ಡೆಹ್ರಾಡೂನ್ನಲ್ಲಿ. ಓಕೆ, ಸೊ ಫೈನಲಿ ಅವರ ಕನಸುಗಳನ್ನು, ಯಾವುದರ ಬಗ್ಗೆ ಕನಸುಗಳು? ಆ ಜೀವ ವೈವಿಧ್ಯತೆಯನ್ನು ಸಂರಕ್ಷಿಸುವ ಕನಸುಗಳನ್ನು ಈಡೇರಿಸಿಕೊಳ್ಳೋದಕ್ಕಾಗಿ ಈ ನವಧಾನ್ಯ ಫಾರ್ಮ್ ಅನ್ನೋದು ಹುಟ್ಟುಕೊಳ್ಳುತ್ತೆ. ಅರ್ಥ ಆಯ್ತಲ್ಲ? ಓಕೆ, ದೆನ್ ಶಿ ಡಿಕ್ಲೇರ್ಸ್ ದಟ್ ನಾವ್ ದೆ ಗ್ರೋ 630 ವೆರೈಟೀಸ್ ಆಫ್ ರೈಸ್ ಅಂಡ್ 150 ವೆರೈಟೀಸ್ ಆಫ್ ವೀಟ್. ಸೊ ಆ ನವಧಾನ್ಯ ಫಾರ್ಮ್ನಲ್ಲಿ ಈ ಹೊತ್ತಿಗೆ ಹೌ ಮೆನಿ ಡಿಫರೆಂಟ್ ಟೈಪ್ಸ್ ಆಫ್ ರೈಸ್ ದೆ ಗ್ರೋ? 630, 630 ವೆರೈಟೀಸ್ ಆಫ್ ರೈಸ್. ಓಕೆ, ಸೊ 630 ಡಿಫ್ರೆಂಟ್ ಟೈಪ್ಸ್ ಆಫ್ ಅಕ್ಕಿ ಅಥವಾ ಭತ್ತ ಅದನ್ನು ಬೆಳೀತಾರೆ, ಮತ್ತು 150ಕ್ಕಿಂತ ಹೆಚ್ಚು ವೆರೈಟೀಸ್, ಓಕೆ, ವಿವಿಧ ರೀತಿಯ ವೀಟ್, ಗೋಧಿಯನ್ನು ಅಲ್ಲಿ ಬೆಳೀತಾರೆ. ಸೊ ದಿಸ್ ಇಸ್ ವಾಟ್ ದೇ ಆರ್ ಸಕ್ಸಸ್ಫುಲ್ ಇನ್ ಆಫ್ಟರ್ ದೇ ಹ್ಯಾವ್ ಎಸ್ಟಾಬ್ಲಿಷ್ಡ್ Navdanya farm. And also, why they have done all these things? There is a reason behind it. See, conservation of biodiversity is the answer for food and nutrition crisis ಅಂತ ಹೇಳಿ ವಂದನಾ ಶಿವ ಅವರು ಹೇಳ್ತಾರೆ. ಅಂದರೆ ಆ ಬಯೋಡೈವರ್ಸಿಟಿ, ಜೀವ ವೈವಿಧ್ಯತೆಯನ್ನು ಫಾಲೋ ಮಾಡಿದ್ದೇ ಆದಲ್ಲಿ, ನಾವೆಲ್ಲರೂ ಅದನ್ನು ಅಳವಡಿಸಿಕೊಂಡಿದ್ದೇ ಆದಲ್ಲಿ, ನಮ್ಮ ಕೃಷಿನಲ್ಲಿ ಅಳವಡಿಸಿಕೊಂಡಿದ್ದೇ ಆದಲ್ಲಿ, ಸೊ ಅವತ್ತು ಆಹಾರ ಮತ್ತು ಪೌಷ್ಟಿಕತೆಯ ಕೊರತೆ ಇರೋದಿಲ್ಲ ಅಂತ ಹೇಳಿ ಹೇಳ್ತಾರೆ. ನಮ್ಮ ಮೋನೋಕಲ್ಚರ್ ಅಂದರೆ ಏಕ ಫಸಲಿನ ಕೃಷಿಯನ್ನು ಫಾಲೋ ಮಾಡಿದ್ರೆ ಹೇಗೆ ಆಹಾರ ಮತ್ತು ಪೌಷ್ಟಿಕತೆಯ ಕೊರತೆ ಉಂಟಾಗುತ್ತೆ ಅನ್ನೋದ್ರ ಬಗ್ಗೆ ನೀವು ನೋಡಿದ್ರಿ, ನಾವು ಆಲ್ರೆಡಿ ಡಿಸ್ಕಸ್ ಮಾಡ್ದು. ಸೊ ಇನ್ ದ ಸೇಮ್ ವೇ ಇಫ್ ಯು ಫಾಲೋ ದ ಬಯೋಡೈವರ್ಸಿಟಿ, ಕನ್ಸರ್ವೇಷನ್ ಅಂತ ಅಂದರೆ ಸಂರಕ್ಷಣೆ, ಬಯೋಡೈವರ್ಸಿಟಿಯನ್ನು ನೀವೇನಾದರೂ ಫಾಲೋ ಮಾಡಿದ್ರೆ, ಸೊ ಆಟೋಮೆಟಿಕಲಿ ಇಟ್ ವಿಲ್ ಬಿ ದ ಆನ್ಸರ್ ಫಾರ್ ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಕ್ರೈಸಿಸ್ ಅಂತ ಹೇಳಿದ್ರೆ ಅದು ಆಹಾರ ಮತ್ತು ಪೌಷ್ಟಿಕತೆಯ ಕೊರತೆಯನ್ನು ನೀಗಿಸುತ್ತೆ ಅಂತ ಹೇಳಿ ವಂದನಾ ಶಿವ ಅವರು ಹೇಳ್ತಾರೆ. ಸೊ ಓಕೆ, ಆ್ಯಂಡ್ ದೆನ್ ವಾಟ್ ಈಸ್ ನವಧಾನ್ಯ ಫಾರ್ಮ್? ಆ ನವಧಾನ್ಯ ಫಾರ್ಮ್ನ ಅಚೀವ್ಮೆಂಟ್ಸ್ಗಳು ಏನು ಎಸ್ಟಾಬ್ಲಿಷ್ ಆದಮೇಲೆ? ಸೊ ಅಲ್ಲಿ ಏನೆಲ್ಲ ಮಾಡ್ತಾರೆ, ಅದು ಹೇಗೆಲ್ಲ ರೈತರಿಗೆ ಉಪಯೋಗ ಆಗಿದೆ ಅಂತ ಹೇಳಿದ್ರೆ, ಸಿ ದಿಸ್ ಇಸ್ ನವಧಾನ್ಯ ಫಾರ್ಮ್. ಇಟ್ ಹೆಲ್ಪ್ಸ್ ದ ಫಾರ್ಮರ್ಸ್ ಟು ಮೇಕ್ transition from fossil fuel and chemical based monoculture to biodiverse ecological system ಅಂತ ಹೇಳಿದೆ. ಅಂದರೆ ಓಕೆ, ಫೋಸಿಲ್ ಫ್ಯೂಯಲ್ ಅಂತ ಹೇಳಿದ್ರೆ, ಓಕೆ, ನಾವು ಜೈವಿಕ ಇಂಧನ ಅಂತ ಹೇಳ್ತೀವಿ, ಪ್ರಾಣಿಗಳು ಅಥವಾ ಸಸ್ಯಗಳ ಪಳಿಯುಳಿಕೆಗಳಿಂದ ತಯಾರಿಸುವಂತಹ ಒಂದು ಇಂಧನವನ್ನು ನಾವು ಫೋಸಿಲ್ ಫ್ಯೂಯಲ್ ಅಂತ ಹೇಳಿ ಕರಿತೀವಿ. ಸೊ ಈ ಫೋಸಿಲ್ ಫ್ಯೂಯಲ್ ಮತ್ತು ಕೆಮಿಕಲ್ ಬೇಸ್ಡ್, ಓಕೆ, ಆ ಫರ್ಟಿಲೈಸರ್ಸನ್ನು ಯೂಸ್ ಮಾಡ್ತೀವಲ್ಲ ನಾವು ಕ್ರಾಪನ್ನು ಗ್ರೋ ಮಾಡೋದಕ್ಕೆ, ಸೊ ಬೆಳೆಗಳನ್ನು ಬೆಳೆಯೋದಕ್ಕೆ ಯೂಸ್ ಮಾಡ್ತಕ್ಕಂಥ ಫರ್ಟಿಲೈಸರ್ಸು ಕೆಮಿಕಲ್ ಬೇಸ್ಡ್ ಫರ್ಟಿಲೈಸರ್ಸನ್ನು ಯೂಸ್ ಮಾಡ್ತಿದ್ರು. ಸೊ ಅದರಿಂದ ಹೊರಗಡೆ ತಂದಿದ್ದಾಯಿತು. ಪಾಯಿಂಟ್ ನಂಬರ್ 1, ಫೋಸಿಲ್ ಫ್ಯೂಯಲನ್ನು ಯೂಸ್ ಮಾಡೋದನ್ನು ತಡೆಗಟ್ಟಿದ್ರು. ಪಾಯಿಂಟ್ ನಂಬರ್ 2, ಕೆಮಿಕಲ್ ಬೇಸ್ಡ್ ಫರ್ಟಿಲೈಸರ್ಸನ್ನು ಯೂಸ್ ಮಾಡೋದನ್ನು ತಡೆಗಟ್ಟಿದ್ರು. ಸೊ ಅದ್ರ ಬದಲಾಗಿ ಏನನ್ನು ತಂದರು? ಸೊ ಇನ್ನೊಂದು ಮೂರನೇ ತಡೆಗಟ್ಟಿದ್ದೇನಂತಂದ್ರೆ ಮೋನೋಕಲ್ಚರನ್ನು ಅವಾಯ್ಡ್ ಮಾಡ್ತು. ಈ ನವಧಾನ್ಯ ಫಾರ್ಮ್ ಎಸ್ಟಾಬ್ಲಿಷ್ ಆದಮೇಲೆ 3 ಪಾಯಿಂಟ್ಗಳಲ್ಲಿ ಚೇಂಜಸ್ ಕಾಣಿಸ್ತು. ಏನು? ಪಾಯಿಂಟ್ ನಂಬರ್ 1 ಏನಪ್ಪ ಅಂತ ಹೇಳಿದ್ರೆ, ಫೊಸಿಲ್ ಫ್ಯೂಯಲ್ ಅಂದರೆ ಜೈವಿಕ ಇಂಧನದ ಬದಲಾಗಿ ಸೋಲಾರ್ ಎನರ್ಜಿಯನ್ನು ಬಳಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪಾಯಿಂಟ್ ನಂಬರ್ 1. ಎರಡನೇದು, ಕೆಮಿಕಲ್ ಬೇಸ್ಡ್ ಫರ್ಟಿಲೈಸರ್ಸನ್ನು ಯೂಸ್ ಮಾಡೋದ್ರ ಬದಲಾಗಿ ಎರಡನೇದು ಏನು ಯೂಸ್ ಮಾಡ್ತಾರೆ? ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಹೇಳಿದರೆ ಜೈವಿಕ ಗೊಬ್ಬರ, ಓಕೆ, ಆರ್ಗ್ಯಾನಿಕ್ ಫರ್ಟಿಲೈಸರ್ಸನ್ನು ಯೂಸ್ ಮಾಡ್ತಾರೆ. ಓಕೆ, ಜೈವಿಕ ಗೊಬ್ಬರವನ್ನು ಯೂಸ್ ಮಾಡ್ತಾರೆ. ಸೊ ಮೂರನೇ ಪಾಯಿಂಟು ಮೋನೋಕಲ್ಚರ್ ಹೋಗಿ ಏನು ಬರುತ್ತೆ? ಬಯೋಡೈವರ್ಸಿಟಿ ಬರುತ್ತೆ. ಸೊ ಬಯೋಡೈವರ್ಸಿಟಿ ಎಕಾಲಜಿಕಲ್ ಸಿಸ್ಟಮ್ಗೆ ಹೆಲ್ಪ್ ಆಗುತ್ತೆ. ಅಂದರೆ ಪ್ರಕೃತಿಯ ಸಮತೋಲನೆ ಇಲ್ಲಿ ಕಾಪಾಡಿಕೊಳ್ಳಲು ಸೊ ಇಷ್ಟು ಚೇಂಜಸ್ ಫಾರ್ಮರ್ಸಲ್ಲಿ ಬರುತ್ತೆ. ಯಾವ್ದರಿಂದ? ಆಫ್ಟರ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ನವಧಾನ್ಯ ಫಾರ್ಮ್. I hope you have understood this point. Okay, so this type of farming is nourished by sun and soil, as we have already discussed. Okay, so this gives the nourishment to the soil to keep up the fertility of the soil. So ನೋಡಿ, ನೀವು ಕೇಳಿರ್ಬೋದು
ಕೆಮಿಕಲ್ ಬೇಸ್ಡ್ ಫರ್ಟಿಲೈಸರ್ಸನ್ನು ಯೂಸ್ ಮಾಡೋದ್ರಿಂದ ಆ ಸಾಯಿಲ್ನ ಫರ್ಟಿಲಿಟಿ ಕ್ರಮೇಣ ಕಡಿಮೆ ಆಗುತ್ತೆ. ಸೊ ಆಫ್ಟರ್ ಸಮ್ ಟೈಮ್ಸ್, ಸೊ ಇಫ್ ಯು ಆರ್ ಯೂಸಿಂಗ್ ಕೆಮಿಕಲ್ ಬೇಸ್ಡ್ ಫರ್ಟಿಲೈಸರ್ಸ್, ದ ಸಾಯಿಲ್ ಲೂಸಸ್ ಇಟ್ಸ್ fertility. So if you are following the organic farming by using organic fertilizers, ಓಕೆ, ಜೈವಿಕ ಗೊಬ್ಬರಗಳನ್ನು ಯೂಸ್ ಮಾಡಿಕೊಂಡು ನೀವು ಏನಾದರೂ ಬೆಳೆಗಳನ್ನು ಬೆಳೀತಾ ಇದ್ದರೆ, ಸೊ ಆ ಸಾಯಿಲ್ನ ಫಲವತ್ತತೆ ಕೂಡ ಚೆನ್ನಾಗಿರುತ್ತೆ, ಅಂದರೆ ಫರ್ಟಿಲಿಟಿ ಆಫ್ ದ ಸಾಯಿಲ್ ವಿಲ್ ಬಿ ಗುಡ್. Okay, so this is what the use of following organic farming and biodiversity based agriculture. Okay, so then set up, and the next achievement that was conquered by Navdanya Farm was set up more than 100 community seed banks. Community seed banks, ಬ್ಯಾಂಕ್ ಅಂತಂದ್ರೆ ಏನು? ಸೊ ಅಲ್ಲಿ ಈಗ ಫಾರ್ ಎಕ್ಸಾಂಪಲ್ ನಾವು ಈಗ ಮಾಮೂಲಿ ನಾವು ನೋಡೋ ಬ್ಯಾಂಕಲ್ಲಿ ಸೊ ದುಡ್ಡು ಸಿಗುತ್ತೆ ಅಲ್ವಾ, ದುಡ್ಡನ್ನು ಒಂದು ಕಡೆ ಹಾಕೊಂಡಿರ್ತಾರೆ, ಅಲ್ಲಿ ಲೇವಾದೇವಿ ಕೊಡೋದು ತಗೊಳ್ಳೋದು. ಸೊ ದಿಸ್ ಟ್ರಾನ್ಸಾಕ್ಷನ್ಸ್ ವಿಲ್ ಬಿ ಡನ್ ಇನ್ ದ ಬ್ಯಾಂಕ್ಸ್, ರೈಟ್? ಸೊ ಹಿಯರ್ ದ ಟ್ರಾನ್ಸಾಕ್ಷನ್ ಆಫ್ ಸೀಡ್ಸ್. Okay, so 100 community seed banks were established in India. Okay, this was one of the achievements, and also they saved more than 3000 rice varieties. Okay, ಅಲ್ಲಿ 630 ರೀತಿಯ ರೈಸನ್ನು ಅವರು ಬೆಳೆದ್ರೆ ನವಧಾನ್ಯ ಫಾರ್ಮ್ದಲ್ಲಿ ಅವರು ಎಷ್ಟು ಸೀಡ್ಸನ್ನು ಕಲೆ ಹಾಕಿದ್ರು ಅಂತ ಹೇಳಿದ್ರೆ 3000 ರೈಸ್ ವೆರೈಟೀಸನ್ನು ಅವರು ಅಲ್ಲಿ ಶೇಖರಣೆ ಮಾಡಿರ್ತಾರೆ. ಸೊ ದೇ ಹ್ಯಾವ್ ಸೇವ್ಡ್ ಇಟ್. ಆ್ಯಂಡ್ ಅಕಾರ್ಡಿಂಗ್ ಟು ವಂದನಾ ಶಿವ, ಬಯೋಡೈವರ್ಸಿಟಿ ಟೀಚಸ್ ಮೆನಿ ಥಿಂಗ್ಸ್. It teaches many things. What are the things that it teaches? For example, as abundance. Abundance antenu a very large quantity. ಏನು very large quantity? The food products or the different crops, different types of food products are produced in the given area or the land. ಓಕೆ, ಪಾಯಿಂಟ್ ನಂಬರ್ 1 ಅದು ಬಯೋಡೈವರ್ಸಿಟಿಯಿಂದ ಆಗ್ತಕ್ಕಂಥ ಮೊದಲನೇ ಉಪಯೋಗ. ಎರಡನೇದೇನಪ್ಪ ಅಂತ ಹೇಳಿದ್ರೆ ಫ್ರೀಡಮ್. ಫ್ರೀಡಮ್ ಫಾರ್ ಹೂಮ್? ಫ್ರೀಡಮ್ ಫಾರ್ ಆಲ್ ದ ಸ್ಪೀಶೀಸ್ ಆನ್ ದಿಸ್ ಅರ್ತ್. ಸಿ ಫಾರ್ ಎಕ್ಸಾಂಪಲ್, ನಾವು ಒಂದೇ ಕ್ರಾಪನ್ನು ಬೆಳೆದಾಗ ಎಲ್ಲ ವಿವಿಧ ರೀತಿಯ ಜೀವ ಪ್ರಭೇದಗಳಿಗೆ ನಾವು ಬೆಲೆ ಕೊಟ್ಟಂತೆ ಆಗಲ್ಲ, ಅಥವಾ ಫ್ರೀಡಮನ್ನು ಕೊಟ್ಟಂಗೆ ಆಗಲ್ಲ. ನಮಗೆ ಎಷ್ಟು ರೈಟ್ ಇದೆಯೋ ಈ ಭೂಮಿ ಮೇಲೆ ಬದುಕೋದಕ್ಕೆ, ಸೊ ಅದೇ ರೀತಿಯಲ್ಲಿ ಅಲ್ಲಿ ಇರ್ತಕ್ಕಂಥ ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲ ರೀತಿಯ ಸಸ್ಯಗಳಿಗೂ ಎಲ್ಲ ರೀತಿಯ ಪ್ರಭೇದಗಳಿಗೂ ಅಷ್ಟೇ ರೈಟ್ ಇದೆ. ಸೊ ಅದನ್ನು ನಾವು ಕೂಡ ಅದಕ್ಕೆ ಬೆಲೆ ಕೊಡಬೇಕು ಅಂತ ಹೇಳಿ, ಸೊ ದಟ್ ಇನ್ ಸಚ್ ಎ ವೇ ವಿ ಆರ್ ಗಿವಿಂಗ್ ದ ಫ್ರೀಡಮ್ ಟು ಆಲ್ ದಿ ಡಿಫರೆಂಟ್ ಸ್ಪೀಶೀಸ್ ಆನ್ ದಿಸ್ ಅರ್ತ್. ಆ್ಯಂಡ್ ದೆನ್ ಕೋಆಪರೇಷನ್ ಬಿಟ್ವೀನ್ ದ ಡಿಫರೆಂಟ್ ಸ್ಪೀಶೀಸ್. ಸೊ ವಿ ಆರ್ the inseparable part of the nature, right? So in the same way the other species, so the coordination between the species is very important. So that is what the coordination. And then mutual giving ಅಂತ ಹೇಳಿದ್ರೆ, so ಇಲ್ಲಿ the chance to live on this earth. Okay, we are giving the chance to each and every species. In other meanings, if you take, ಸಿ ಬಯೋಡೈವರ್ಸಿಟಿಯಿಂದ ನೀವು ಬೆಳೆದಂಥ ಬೆಳೆಗಳನ್ನ ಬೇರೆಯವರಿಗೆ ನೀವು ಲೇವಾದೇವಿನೂ ಕೂಡ ಮಾಡ್ಬೋದು, ಅಂದರೆ ಕೊಟ್ಟು ತೊಗೊಳ್ಬೋದು. ಓಕೆ, ನಿಮ್ಮ ಹತ್ರ ಇರೋದನ್ನ ಬೇರೆಯವರಿಗೆ ಕೊಟ್ಟು ಬೇರೆ ಹತ್ರ ಇರೋದನ್ನ ನೀವು ತೊಗೊಳ್ಬೋದು. ಸೊ ದಟ್ ಈಸ್ ವಾಟ್ ಇನ್ ದ ಪ್ರೀವಿಯಸ್ ಸ್ಲೈಡ್ ವಿ ಹ್ಯಾವ್ ಡಿಸ್ಕಸ್ ದಟ್ ಲಿವಿಂಗ್ ಎಕನಾಮೀಸ್, ಎಕ್ಸ್ಚೇಂಜಿಂಗ್ ಲೋಕಲಿ ಗ್ರೋನ್ ಪ್ರಾಡಕ್ಟ್ಸ್. Okay, so that is what was the achievement of Navadanya farm. So ಇಲ್ಲಿ Navadanya farm, so first part ಅಲ್ಲಿ ಡಿಸ್ಕಸ್ ಮಾಡೋದಂಥದ್ದನ್ನು ನಾವು ಈಗ ಡಿಸ್ಕಸ್ ಮಾಡಿದ್ದೀವಿ. The remaining thing will be discussed in the next video, the second part. Okay, so the second part is that the rights of nature at the global stage. We will discuss in the next video. Thank you very much, children.